Welcome back, and we're all ready for the Group C examinations that are going to commence very soon. And you know that among all the subjects that are there, communication, the section of communication, and under that general English ಎಷ್ಟು ಮುಖ್ಯ ಅಂತ ಹೇಳಿ ನಿಮಗೆಲ್ಲ ಗೊತ್ತು. So the paper, the communication paper will be having 35 questions from English, okay, and it is something like a very important section. ಹಾಗಾಗಿ ನಿಮಗೆಲ್ಲನೂ ಅದೊಂದು ಸ್ವಲ್ಪ ಬಹಳ ಉಪಯೋಗ ಆಗಬೇಕು ಅಂತ ಹೇಳಿ ನಾವು ಮೊದಲೇ ಇದನ್ನು ನಿಮಗೆ ತಲುಪಿಸ್ತಾ ಇದ್ದೀವಿ, ವಿಚ್ ಇಸ್ ಅವೈಲೇಬಲ್ ಆನ್ ಅವರ್ VijayiBhava ಯೂಟ್ಯೂಬ್ ಚಾನಲ್ ಆಸ್ ವೆಲ್ ಆಸ್ ಆರ್ ಟೆಲಿಗ್ರಾಮ್ ಆ್ಯಪ್. ಓಕೆ, ಇದು ಗ್ರೂಪ್ ಸಿ ಎಕ್ಸಾಮಿನೇಷನಲ್ಲಿ ದ ಕಾನ್ಸೆಪ್ಟ್ ಇಸ್ ಕಮ್ಯುನಿಕೇಷನ್. ಆ ಒಂದು ಕಮ್ಯುನಿಕೇಷನ್ ಪೇಪರಲ್ಲಿ ದ ಸೆಷನ್ ದಟ್ ಹ್ಯಾಸ್ ಗಾಟ್ 35 ಮಾರ್ಕ್ಸ್ ದ ಕ್ವೆಶನ್ಸ್. ಓಕೆ, ಸೊ ಅದನ್ನು ನಾವು ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಇವತ್ತು ಕ್ಲಾಸಸ್ ಮಾಡ್ಕೊಳ್ಳೋವಂಥದ್ದು. ಆಮೇಲೆ ಐ ಹ್ಯಾವ್ ಟೇಕನ್ ಕ್ವೆಶನ್ ಪೇಪರ್ಸ್ ಫ್ರಮ್ 2016 ಆನ್ವರ್ಡ್ಸ್, ಸೊ ದಟ್ ನಿಮ್ಗೆ ಅದು ನೋಡ್ತಾ ಇದ್ದರೆ ಯು ವಿಲ್ ಸರ್ಟನ್ಲಿ ಹ್ಯಾವ್ ಎನ್ ಐಡಿಯಾ ಅಲ್ಲಿ ಯಾವ ಥರ ಕ್ವೆಶನ್ಸ್ ಬರುತ್ತೆ ಆ್ಯಂಡ್ ಯಾವ ಥರ ಮಿಕ್ಸ್ ಮಾಡಿಕೊಡ್ತಾರೆ ಆ್ಯಂಡ್ ವಾಟ್ ಟೈಪ್ ಆಫ್ ಟ್ರಿಕ್ಸ್ ದೇ ಯೂಸ್, ಓಕೆ, ಟು ಟ್ವಿಸ್ಟ್ ದ ಕ್ವೆಶನ್ಸ್, ಅದನ್ನು ಗೊತ್ತಾಗುತ್ತೆ. ಆಮೇಲೆ ಸಾಧಾರಣವಾಗಿ ಯಾವ ಒಂದು ಮೆಥಡಲ್ಲಿ ಆ ಕ್ವೆಶನ್ಸನ್ನು ಕೇಳ್ತಾರೆ ಅನ್ನೋದು ಎಲ್ಲನೂ ಸಹ ವೆನ್ ಯು ಅನಲೈಸ್ ಕ್ವೆಶನ್ ಪೇಪರ್ಸ್ ಆಫ್ ಅಬೌಟ್ ಒಂದು 8-10 ಕ್ವೆಶನ್ ಪೇಪರ್ಸ್ ಅಥವಾ 8-10 ವರ್ಷದ್ದು ನಾವು ಮಾಡಿದಾಗ ನಿಮಗೆ ಒಂದು ಕಂಪ್ಲೀಟ್ ಫ್ರೇಮ್ ವರ್ಕ್ ಸಿಕ್ಕಿಬಿಡುತ್ತೆ. ಲೈಕ್ ಈ ಥರನೇ ಬರುತ್ತೆ ಕ್ವೆಶನ್ಸ್ ಅಂತ ಹೇಳಿ, ಮತ್ತು ಅದು ಯಾವ್ಯಾವ ಟಾಪಿಕ್ಸ್ ಇದೆ ಅದಂತೂ ರೆಗ್ಯುಲರ್ ಆಗೇ ಇರುತ್ತೆ ಆ್ಯಂಡ್ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಹಾಗಾಗಿ ಇದನ್ನು ಸ್ವಲ್ಪ ಗಮನ ಇಟ್ಟು ಇದ್ರ ಬಗ್ಗೆ ಕ್ಲಾಸಸನ್ನು ಅನಲೈಸ್ ಮಾಡ್ತಾ ಹೋಗೋಣ. ಓಕೆ, ಸೊ ನಾವು ಯು ಸಿ ಫಸ್ಟ್ ಆಫ್ ಆಲ್ ಇದು ನಿಮ್ಮ ಕ್ವೆಶನ್ ಪೇಪರಲ್ಲಿ 36ನೇ ಕ್ವೆಶನ್ ಇಂದ 70 ಕ್ವೆಶನ್ವರೆಗೂ ಇಂಗ್ಲೀಷ್ ಸೆಕ್ಷನ್ ಇರುತ್ತೆ. ಸೊ ದಟ್ ಮೀನ್ಸ್ ಅಪ್ರಾಕ್ಸಿಮೇಟ್ಲಿ 35 ಕ್ವೆಶನ್ಸ್ ಇಟ್ ಈಸ್ ಕೇಟರಿಂಗ್ ಟು ಇಂಗ್ಲೀಷ್ ಲ್ಯಾಂಗ್ವೇಜ್, ದಟ್ ಈಸ್ ಜನರಲ್ ಇಂಗ್ಲೀಷಲ್ಲಿ ಬರೋವಂಥದ್ದು. ಓಕೆ, ನಾವು ಯು ಜಸ್ಟ್ ಗೋ ಥ್ರೂ ಇದು ಏನು ಇನ್ಸ್ಟ್ರಕ್ಷನ್ಸ್ ಇದೆ, ಡೈರೆಕ್ಷನ್ಸ್ ಅಂತ ಅಂದರೆ ಇದು ಡೈರೆಕ್ಷನ್ಸ್ ಫಾರ್ ಕ್ವೆಶನ್ ನಂಬರ್ 36 to 40ವರೆಗೂ ಸಹ ಒಂದು ಪರ್ಟಿಕ್ಯುಲರ್ ಥೀಮ್ ಮೇಲೆ ಕೊಟ್ಟಿರೋಂಥ ಕ್ವೆಶನ್ಸ್. ಯಾವ ಥರ? ದ ಕ್ವೆಶನ್ಸ್ ಆರ್ ಡಿಸೈನ್ಡ್ ಟು ಟೆಸ್ಟ್ ಯುವರ್ ನಾಲೆಡ್ಜ್ ಆಫ್ ಇಂಗ್ಲೀಷ್ ವೊಕ್ಯಾಬ್ಯುಲರಿ. ಸೊ ವೊಕ್ಯಾಬ್ಯುಲರಿ ಅಂತ ಅಂದರೆ ಆ ಭಾಷೆ ಬಗ್ಗೆ ನಿಮಗೆ ಮೀನಿಂಗ್ಸ್, ಆ್ಯಂಟನಿಮ್ಸ್, ಇಡಿಯಮ್ಸ್ ಇದೆಲ್ಲನೂ ಸಹ ನಿಮಗೆ ಕಂಪ್ಲೀಟಾಗಿ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಎಷ್ಟರ ಮಟ್ಟಿಗೆ ನಿಮಗೆ ಆ ಹಿಡಿತಾ ಇದೆ ಅನ್ನೋದು ಗೊತ್ತಾಗುತ್ತೆ. ವೊಕ್ಯಾಬ್ಯುಲರಿ ಈಸ್ ದ ಎಕ್ಸ್ಟೆಂಟ್ ಆಫ್ ನಾಲೆಡ್ಜ್, ದ ಅಂಡರ್ಸ್ಟ್ಯಾಂಡಿಂಗ್ ದಟ್ ಯು ಹ್ಯಾವ್ ಆಫ್ ದಿ ಲ್ಯಾಂಗ್ವೇಜ್. ಆಲ್ ರೈಟ್, ಸೊ ಹಾಗಾಗಿ ಚೂಸ್ ದಿ ಕರೆಕ್ಟ್ ವರ್ಡ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ. ಸೊ ನಾವು ಲೆಟ್ ಅಸ್ ಸಿ, ಇದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋ ಅಂಥದ್ದು. ನಾವೇನು ಮಾಡಬೇಕು? ನಾವು ಅವ್ರು ಕೇಳಿರೋದು ಕರೆಕ್ಟ್ ವರ್ಡ್, ಅಲ್ಲಿ ಒಂದು ಸೆಂಟೆನ್ಸ್ ಇದೆ, ಅದಕ್ಕೆ ಸೂಟೇಬಲ್ ಆಗಿರೋ ಅಂತಹ ಯಾವ ವರ್ಡ್ ಕರೆಕ್ಟ್ ಇದೆ ಅಂತ ನೋಡಬೇಕು. ಫಾರ್ಚ್ಯೂನ್ ಟೆಲ್ಲಿಂಗ್ ಥ್ರೂ ರೀಡಿಂಗ್ ಆಫ್ ಪಾಮ್ಸ್. ಫಾರ್ಚ್ಯೂನ್ ಟೆಲ್ಲಿಂಗ್ ಅಂತ ಹೇಳಿದ್ರೆ ಭವಿಷ್ಯ ಹೇಳೋದು. ಹೇಗೆ ಅಂತ ಹೇಳಿದ್ರೆ ಕೈಗಳ ರೇಖೆಯನ್ನು, ಪಾಮ್ ಮೀನ್ಸ್ ಅಂಗೈ. ಸೊ ಹಾಗಾಗಿ ಅಂಗೈಯ ರೇಖೆಗಳನ್ನು ನೋಡಿ ಭವಿಷ್ಯವನ್ನು ನುಡಿಯೋ ಅಂಥದ್ದನ್ನು ಏನಂತ ಕರಿತೇವೆ? ಸೊ ಫಾರ್ಚ್ಯೂನ್ ಟೆಲ್ಲಿಂಗ್ ಥ್ರೂ ರೀಡಿಂಗ್ ಆಫ್ ಪಾಮ್ಸನ್ನು ವಾಟ್ ಡು ವಿ ಕಾಲ್ ಅಂತ ಹೇಳಿದ್ರೆ, ಇಸ್ ಇಟ್ ಕ್ರೊನಾಲಜಿ, ಇಸ್ ಇಟ್ ಕಿರೋಮ್ಯಾನ್ಸಿ ಆರ್ ಶಾಗ್ರಿನ್ ಆರ್ ಕಿಯರಾಸ್ಕ್ಯುರೋ ಅಂತ ಹೇಳಿ. ಸೊ ಈಗ ನೋಡಿ, ಈಗ ನಾವು ಮೋಸ್ಟ್ ಆಫ್ ದೀಸ್ ವರ್ಡ್ಸ್ ಇದೆಲ್ಲ ನಮಗೆ ಫೆಮಿಲಿಯರ್ ಇರಲಿಕ್ಕಿಲ್ಲ. ಲೆಟ್ ಅಸ್ ಸಿ, ಕ್ರೋನಾಲಜಿ ಅಂತ ಅಂದ್ರೇನು? ಯಾವುದೇ ಇವೆಂಟ್ಸನ್ನು ಕಂಪ್ಲೀಟಾಗಿ ಒಂದು ನ್ಯೂಮರಿಕಲ್ ಆರ್ಡರಲ್ಲಿ ಬಂದರೆ, ಎಕ್ಸಾಂಪಲ್ ಈಗ ಹಿಸ್ಟ್ರಿಯಲ್ಲಿ ಬರುತ್ತೆ, ಇದನ್ನೆಲ್ಲನೂ ಸಹ ಕ್ರಮಬದ್ಧವಾಗಿ ಆಯಾ ಇಸುವಿಗಳ ಪ್ರಕಾರವಾಗಿ ಅದನ್ನು ಅರೇಂಜ್ ಮಾಡಬೇಕು ಅಂತ ಹೇಳಿದಾಗ, ಎಕ್ಸಾಂಪಲ್ ಲೆಟ್ ಅಸ್ ಟೇಕ್, ಸೊ 1947 ಏನಾಯಿತು? ಇಂಡಿಪೆಂಡೆನ್ಸ್ ಬಂತು. ಓಕೆ, ಸೊ 1950 ರಿಪಬ್ಲಿಕ್ ಡೇ ಡಿಕ್ಲೇರ್ ಆಯಿತು. ಫೈನ್. ಸೊ ದೆನ್ 1757 ಬ್ಯಾಟಲ್ ಆಫ್ ಪ್ಲಾಸಿ ಆಯಿತು. 1790 ಆಂಗ್ಲೋ ಮೈಸೂರು ವಾರ್ ಆಯಿತು. ಈಗ ಹೌ ಡು ಯು ಅರೇಂಜ್ ದಿಸ್ ಒನ್ ಅಂತ ಹೇಳಿದ್ರೆ, 47 ಫಸ್ಟ್ ಬರುತ್ತೆ, 1757 ಫಸ್ಟ್ ಬರುತ್ತೆ, 1799 ಸೆಕೆಂಡ್, ದೆನ್ 1947 ಥರ್ಡ್, 1954. ಸೊ ಈ ರೀತಿ ಸೀಕ್ವೆನ್ಸ್ ಬಂದಾಗ ದಿಸ್ ಇಸ್ ಕಾಲ್ಡ್ ಆಸ್ ಅ ಕ್ರೋನಾಲಾಜಿಕಲ್ ಸೀಕ್ವೆನ್ಸ್. ದಟ್ ಮೀನ್ಸ್ ಎನಿಥಿಂಗ್ ಅರೇಂಜ್ಡ್ ಅಕಾರ್ಡಿಂಗ್ ಟು ದ ಇಯರ್ ಆರ್ ದ ಡೇಟ್ಸ್ ಅಂತ ಹೇಳಿ. ಸೊ ಹಾಗಾಗಿ ದಟ್ ಈಸ್ ಕ್ರೋನಾಲಜಿ. Okay, where you are arranging the dates in order. Okay, now what is chiromancy? Chiromancy anta helidre, that means reading
the palm and predicting. ಅಂದರೆ ಅಂಗೈಯನ್ನು ನೋಡಿ ಪ್ರೆಡಿಕ್ಷನ್ ಅಂತ ಹೇಳಿದ್ರೆ ಮುಂದೆ ಏನಾಗುತ್ತೆ ಅಂತ ಹೇಳೋದನ್ನು ಪ್ರೆಡಿಕ್ಷನ್ ಅಂತ ಹೇಳ್ತೇವೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಖಿರೋಮ್ಯಾನ್ಸಿ. ಫೈನ್. ನೆಕ್ಸ್ಟ್ ಒನ್ ಶ್ಯಾಗ್ರಿನ್. ಶ್ಯಾಗ್ರಿನ್ ಅಂತ ಹೇಳಿದ್ರೆ ನಿರಾಸೆ, ಡಿಸಪಾಯಿಂಟ್ಮೆಂಟ್ ಅಥವಾ ಇರಿಟೇಷನ್ ಅಥವಾ ಏನಾದರೂ ಎಕ್ಸ್ಪೆಕ್ಟೆಡ್ ಆಗದೆ ಇದ್ದಾಗ ವೆನ್ ಯು ಫೀಲ್ ಸಚ್ ಟೈಪ್ ಆಫ್ ಅ ಡೆಸ್ಪರೇಷನ್ ಅಂತ ಅಂದಾಗ ದ್ಯಾಟ್ ಈಸ್ ಕಾಲ್ಡ್ ಆಸ್ ಶ್ಯಾಗ್ರಿನ್. ಅನಾಯನ್ಸ್ ಇರ್ಬೋದು, ಯಾರಾದರೂ ಏನಾದರೂ ಅಂದಾಗ ಬೇಜಾರಾಗುವಂಥದ್ದು ಅದೆಲ್ಲನೂ ಶ್ಯಾಗ್ರಿನ್ ಅಂತ ಹೇಳ್ತೀವಿ. ಇನ್ನು ಕ್ಯೂರಾಸ್ಕ್ಯೂರೋ ಅಂತ ಹೇಳಿದ್ರೆ ಈ ಬ್ಲ್ಯಾಕ್, ಫಾರ್ ಎಕ್ಸಾಂಪಲ್ ಈಗ ಒಂದು ಸೀನ್ರಿ ಇರುತ್ತೆ, ಆ ಸೀನ್ರಿ ಬಂದು ಹೇಗೆ ಒಂದು ಡ್ರಾಮಾದಲ್ಲೋ ಅಥವಾ ಒಂದು ಸೆಟ್ಟಿಂಗಲ್ಲೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನ ಅದು ಗ್ರೇಡೇಷನ್ ಮಾಡಿ ಎಷ್ಟು ಬರಬೇಕು, ಬ್ಲ್ಯಾಕ್ ಎಷ್ಟು ಬರಬೇಕು, ಬೆಳಕು ಎಷ್ಟಿರಬೇಕು, ಕತ್ಲೆ ಎಷ್ಟಿರಬೇಕು ಅಂತ ಹೇಳಿ ಸೆಟ್ ಮಾಡ್ತಾರಲ್ಲ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಕ್ಯೂರಾಸ್ಕ್ಯೂರೋ ಅಂತ ಅರ್ಥ. ಓಕೆ, now fortune telling through the reading of palms ಅನ್ನೋದನ್ನ is it chronology, is it chiromancy, is it chagrin, pronunciation is chagrin, or is it chiaroscuro? So reading of palms is called as chiromancy. So this is the right answer. Chiromancy means predicting by reading the palms. Fine. Okay. Next one, a state of mind in which he has to choose one of the two unfavorable things or situations. Okay, it is a mental state, a state of mind. There are two decisions, that there are two options. Okay, two decisions are there, two routes are there. So ನಾನು ಯಾವುದನ್ನ ತಗೊಳ್ಳಿ ಅಂತ ಹೇಳಿ ಡಿಫಿಕಲ್ಟಿ ಆಫ್ ಚಾಯ್ಸ್ ಅಂತ ಯಾವಾಗ ಬರುತ್ತಲ್ಲ, ದ್ಯಾಟ್ ಆ ಸ್ಟೇಟನ್ನು ಏನಂತ ಕರೀತೇವೆ. ಸೊ ದ್ಯಾಟ್ ಟೈಪ್ ಆಫ್ ಅ ಸೈಕಲಾಜಿಕಲ್ ಸಿಚುವೇಶನ್ ವೇರ್ ಯು ಹ್ಯಾವ್ ಟು ಚೂಸ್ ಬಿಟ್ವೀನ್ ಆಪ್ಷನ್ಸ್ ಅಂತ ಅಂದಾಗ ಮನಸ್ಸು ಒಂಥರ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ, ಗೊಂದಲದಲ್ಲಿದ್ದಾಗ, ವಾಟ್ ಡು ಯು ಕಾಲ್ ದಟ್ ಮೆಂಟಲ್ state. So a state of mind in which to choose one of the two. ಎರಡೂ ಇಂಪಾರ್ಟೆಂಟ್, ಎರಡೂ ಚೆನ್ನಾಗಿರುತ್ತೆ, ಬಟ್ ಕಾಂಟ್ರಾಸ್ಟಿಂಗ್ ಆಗಿರುತ್ತೆ. ಸೊ ವಿಚ್ ಒನ್ ಟು ಚೂಸ್ ಅನ್ನೋ ಒಂದು ಗೊಂದಲ ಇದೆಯಲ್ಲ. ಸೊ ವಾಟ್ ಡು ಯು ಕಾಲ್ ದಟ್ ಸಿಚುವೇಶನ್? ಈಸ್ ಇಟ್ ಕಾಲ್ಡ್ ಆಸ್ ಡೇಯಿಸಮ್, ಡಿಲೆಮಾ, ಡೈಕಾಟಮಿ ಆರ್ ಡ್ಯುಯಾಲಿಸಮ್? ವಾಟ್ ಈಸ್ ಇಟ್ ಕಾಲ್ಡ್? ಡೇಯಿಸಮ್ ಅಂತ ಹೇಳಿದ್ರೆ ದಟ್ ಮೀನ್ಸ್ ವೇರ್ God is believed through reason. See, it's a new word. Day ಅಂತ ಅಂದರೆ ದೇವರು, ದೇವ್, ಡೇ ಅಂತ ಹೇಳಿ ಡೈಟಸ್ ಅಂತ ಹೇಳ್ತೀವಲ್ಲ, ಗಾಡ್ ಅಂತ ಅರ್ಥ. ಡೇಯಿಸಮ್ ಅಂತ ಹೇಳಿದ್ರೆ ಸುಮ್ಮನೆ ದೇವರಿದ್ದಾನೆ ಅಂತ ಹೇಳಿ ನಂಬಿಕೆ ಇಡೋದಲ್ಲ, ಸೂಪರ್ಸ್ಟಿಷಿಯಸ್ ಆಗಿ ಮೂಢನಂಬಿಕೆ ಇಟ್ಕೊಂಡು ದೇವರನ್ನು ನಂಬೋದಲ್ಲ. ಬಟ್ ಲಾಜಿಕಲಿ ಯು ಹ್ಯಾವ್ ಅ ಫೇತ್. ಅಂದರೆ ಏನು, ಎಲ್ಲದಕ್ಕೂ ಒಂದು ಕಾರಣ ಇದೆ. ಅಂದರೆ ಫಾರ್ ಎವ್ರಿಥಿಂಗ್ ದೇರ್ ಈಸ್ ಸಮ್ ಪವರ್ ಅಂತ ಹೇಳಿ ಥ್ರೂ ರೀಸನಿಂಗ್ ಅಂದ್ರೇನು, ಅದನ್ನು ನಾವು ನಾಲೆಡ್ಜಿಂದ ಅದನ್ನು ಅನಲೈಸ್ ಮಾಡಿ ರೀಸನ್ ಕೊಟ್ಟು ಅದನ್ನು ಬಿಲೀವ್ ಮಾಡೋವಂಥ ಒಂದು ಕಾನ್ಸೆಪ್ಟನ್ನು ವಿ ಕಾಲ್ ಇಟ್ ಆಸ್ ಡೇಯಿಸಮ್. ಫೈನ್. ಗಾಡ್ ಈಸ್ ದೇರ್ ಅನ್ನೋದು ನಂಬ್ತಾರೆ. ದೇ ಆರ್ ನಾಟ್ ಟೆಲಿಂಗ್ ದಟ್ ಗಾಡ್ ಈಸ್ ನಾಟ್ ದೇರ್. ಗಾಡ್ ಈಸ್ ದೇರ್ ಆ್ಯಂಡ್ ದೇರ್ ಈಸ್ ಅ ರೀಸನ್ ಫಾರ್ ಎವ್ರಿಥಿಂಗ್ ಅಂತ ಅವ್ರು ಹೇಳೋವಂಥದ್ದನ್ನು ಡೇಯಿಸಮ್ ಅಂತ ಹೇಳ್ತೇವೆ. ಡಿಲೆಮಾ ಅಂದರೆ ಗೊಂದಲ, ಸಂದಿಗ್ಧ ಪರಿಸ್ಥಿತಿ. ದಟ್ ಮೀನ್ಸ್ ಐ ಡು ನಾಟ್ ನೋ ವಾಟ್ ಟು ಚೂಸ್ ಔಟ್ ಆಫ್ ದ ಟೂ ಆಪ್ಷನ್ಸ್, ವಿಚ್ ಒನ್ ಈಸ್ ರೈಟ್ ಆರ್ ರಾಂಗ್ ಅನ್ನೋದನ್ನು ಐ ಆಮ್ ನಾಟ್ ಏಬಲ್ ಟು ಡಿಸೈಡ್ ಅಂತ ಹೇಳುವಾಗ ದಟ್ ಈಸ್ ಅ ಡಿಲೆಮಾ. ಡೈ ಅಂತ ಹೇಳಿದ್ರೆ ಟೂ. ಓಕೆ, ಸೊ ವೇರ್ ದೇರ್ ಆರ್ ಟೂ ಸಿಚುವೇಶನ್ಸ್ ಆ್ಯಂಡ್ ಯು ಹ್ಯಾವ್ ಟು choose one. Then dichotomy ಅಂತ ಅಂದ್ರೇನು, where there is a contrast. For example, the mind tells something and the heart tells something. Okay, so that means there are two opposites there. So that is called as dichotomy. So good versus evil, good versus bad. So something where there are opposites, that is called as dichotomy. And when in the same thing, ಒಂದೇ ಸಿಚುವೇಶನಲ್ಲಿ ಅಥವಾ ಒಬ್ಬರೇ ವ್ಯಕ್ತಿಯಲ್ಲಿ ಎರಡೆರಡು ಥರ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇತ್ತು ಅಂತ ಹೇಳಿದ್ರೆ
that is called as a dichotomy. ಒಂಥರ ಸ್ಪ್ಲಿಟ್ ಆಗಿರೋ ಥರ a divide is called as dichotomy. Then ಡ್ಯುಯಾಲಿಸಮ್ ಅಂದರೆ ಎರಡೆರಡು ಒಟ್ಟಿಗೆ ಇರೋವಂಥದ್ದನ್ನು ಡ್ಯೂ ಅಂತ ಹೇಳಿದ್ರೆ ಟು. ಸೊ ಡ್ಯುಯಾಲಿಸಮ್ ಅಂತ ಹೇಳಿದಾಗ ಎರಡು ಕಾನ್ಸೆಪ್ಟ್ಸು ಒಂದೇ ಇದರಲ್ಲಿ ಬಂದಾಗ ದಟ್ ಈಸ್ ಕಾಲ್ಡ್ ಆಸ್ ಡ್ಯುಯಾಲಿಸಮ್. ಅಥವಾ ಎರಡು ಗುಣಗಳು ಒಂದರಲ್ಲೇ ಇರುವಾಗ ದಟ್ ಈಸ್ ಕಾಲ್ಡ್ ಆಸ್ ಡ್ಯುಯಾಲಿಸಮ್. ಇಟ್ಸ್ ನಾಟ್ ಅ ಡಿವೈಡ್ ಬಟ್ ಬೋತ್ ದ ಥಿಂಗ್ಸ್ ಎಕ್ಸಿಸ್ಟಿಂಗ್ ಇನ್ ದ ಸೇಮ್ ಪರ್ಸನ್ ಈಸ್ ಕಾಲ್ಡ್ ಆಸ್ ಡ್ಯುಯಾಲಿಸಮ್. ಹಾಗಾಗಿ ನಾವು ದ ಸ್ಟೇಟ್ ಆಫ್ ಮೈಂಡ್ ವೇರ್ ಯು ಆರ್ ನಾಟ್ ಏಬಲ್ ಟು ಡಿಸೈಡ್ ಅನ್ನೋದನ್ನು ವಿ ಕಾಲ್ ಇಟ್ ಆಸ್ ಡಿಲೆಮಾ. ದಟ್ ಮೀನ್ಸ್ ಅ ವೆರಿ ಡಿಫಿಕಲ್ಟ್ ಸಿಚುವೇಶನ್ ಟು ಮೇಕ್ ಅ ಚಾಯ್ಸ್. ದಟ್ ಈಸ್ ಕಾಲ್ಡ್ ಆಸ್ ಡಿಲೆಮಾ. Fine, okay. Next one, geographical phenomenon when days and nights are equal. So now you know in geography or in science, in the whole year, ಒಂದು ವರ್ಷದಲ್ಲಿ ಎರಡು ದಿನ we have where the days and nights are equal. ಅಂದ್ರೆ ಏನು, ದ ನಾರ್ದರ್ನ್ ಹೆಮಿಸ್ಫಿಯರ್ ಮತ್ತು ಸದರ್ನ್ ಹೆಮಿಸ್ಫಿಯರ್ ಏನು ನಮ್ಮ ಭೂಗೋಳ ಡಿವೈಡ್ ಆಗಿರೋವಂಥದ್ದು, ಅದರಲ್ಲಿ ಬೋತ್ ಡೇ ಹಗಲೆಷ್ಟಿರುತ್ತೋ ರಾತ್ರಿನೂ ಅಷ್ಟೇ ಇರುತ್ತೆ ಅನ್ನೋದನ್ನು ನಾವೇನಂತ ಕರಿತೀವಿ. ಸೊ ಈಕ್ವಲ್ ಡೇ ಈಕ್ವಲ್ ನೈಟ್. That means 12 hours of day, 12 hours of night. So what do you call that as? Is it called solstice? Is it called equinox? Is it called polar? Is it called eclogue? Anta heli. Now, solstice anta ಹೇಳಿದಾಗ that you know that it is andre the longest day of the year and the shortest day of the year. Okay, that is called as a solstice. So longest day anta andre even this comes, see, longest day ಒಂದ್ಸತಿ ಬರುತ್ತೆ, shortest day ಒಂದ್ಸತಿ ಬರುತ್ತೆ. ಅದನ್ನು ನಾವು ಸಮ್ಮರ್ ಸಾಲ್ಸ್ಟಿಸ್ ಆ್ಯಂಡ್ ವಿಂಟರ್ ಸಾಲ್ಸ್ಟಿಸ್ ಅಂತ ನಾವು ಹೇಳ್ತೇವೆ. ಸೊ ಸಾಲ್ಸ್ಟಿಸ್ ಅನ್ನೋದು ಜೂನ್, ಸಮ್ಮರ್ ಸಾಲ್ಸ್ಟಿಸ್ ಈಸ್ ಆನ್ ಜೂನ್ 21. ಆಮೇಲೆ ವಿಂಟರ್ ಸಾಲ್ಸ್ಟಿಸ್ ಬಂದು ಡಿಸೆಂಬರ್ 22nd. ದಟ್ ಈಸ್ ಕಾಲ್ಡ್ ಆಸ್ ದ ಸಾಲ್ಸ್ಟಿಸ್. ಲಾಂಗೆಸ್ಟ್ ಡೇ ಆ್ಯಂಡ್ ದ ಶಾರ್ಟೆಸ್ಟ್ ಡೇ. ಸೊ ಲಾಂಗೆಸ್ಟ್ ಡೇ ಕಮ್ಸ್ ಇನ್ ಸಮ್ಮರ್. ಶಾರ್ಟೆಸ್ಟ್ ಡೇ ಅಂದರೆ ಬೇಗ ಕತ್ತಲಾಗೋದು. ಲಾಂಗೆಸ್ಟ್ ಡೇ ಅಂತ ಅಂದರೆ ಹಗಲು ಜಾಸ್ತಿ ಇರುವಂಥದ್ದು. ದ್ಯಾಟ್ ಈಸ್ ಕಾಲ್ಡ್ ಆಸ್ ಸಾಲ್ಸ್ಟಿಸ್. ಸೊ ಈಕ್ವಿನಾಕ್ಸ್ ಅಂತ ಅಂದರೆ ಏನು? ಈಕ್ವಲ್ ಅಂತ ಹೇಳಿದಾಗ ಸಮವಾಗಿ ಇರುವಂಥದ್ದು. ದ ನೇಮ್ ಇಟ್ ಸೆಲ್ಫ್ ಇಸ್ ಸಜೆಸ್ಟಿಂಗ್ ಟು ದಟ್ ಒನ್. ಸೊ ಈಕ್ವಿನಾಕ್ಸ್ ಅಂತ ಅಂದ್ರೇನು, ಈಕ್ವಲ್ ಡೇ ಆಸ್ ವೆಲ್ ಆಸ್ ಈಕ್ವಲ್ ನೈಟ್ ಇಸ್ ಕಾಲ್ಡ್ ಆಸ್ ಈಕ್ವಿನಾಕ್ಸ್. ಪೋಲಾರ್ ಅಂತ ಹೇಳಿದ್ರೆ ಪೋಲ್, ದ ಆರ್ಕ್ಟಿಕ್ ಪೋಲ್ ಆಸ್ ವೆಲ್ ಆಸ್ ದಿ ಅಂಟಾರ್ಕ್ಟಿಕ್ ಪೋಲ್, ದಟ್ ಈಸ್ ಕಾಲ್ಡ್ ಎನಿಥಿಂಗ್ ರಿಲೇಟೆಡ್ ಟು ದ ಪೋಲ್ ಇಸ್ ಕಾಲ್ಡ್ ಆಸ್ ಪೋಲಾರ್, ಆಪೋಸಿಟ್ಸ್ ಅಂತ. ಇಕ್ಲಾಗ್ ಅಂತ ಹೇಳಿದ್ರೆ ಒಂದು ಹಳ್ಳಿಯ ಕವನ. ದಟ್ ಮೀನ್ಸ್ ಅ ಪೋಯಮ್ ವಿಚ್ ಈಸ್ talking about the countryside. Okay, that is called as a eclogue ಅಂತ ಒಂದು ಪೋಯಮ್. ಅದು ಯೂಶುವಲಿ ರಿಟರ್ನ್ ಅಬೌಟ್ ಪ್ಯಾಸ್ಚರ್ಸ್ ಅಂದರೆ ಏನು, ಹಳ್ಳಿಯ ವಾತಾವರಣವನ್ನು ಉದ್ದೇಶಿಸಿ ಬರೆದಿರೋಂಥದ್ದನ್ನು ವಿ ಕಾಲ್ ಇಟ್ ಆಸ್ ಅನ್ eclogue. ಹಾಗಾಗಿ ನಾವು ಜಿಯೋಗ್ರಫಿಕಲ್ ಪ್ರಾಸೆಸ್ ವೇರ್ ದ ಡೇಸ್ ಆ್ಯಂಡ್ ನೈಟ್ಸ್ ಆರ್ ಈಕ್ವಲ್ ಅನ್ನೋದನ್ನು ವಿ ಕಾಲ್ ಇಟ್ ಆಸ್ ಅನ್ ಈಕ್ವಿನಾಕ್ಸ್. ಓಕೆ, ವಿಚ್ ಆರ್ ಈಕ್ವಲ್ ಅಂತ ಅರ್ಥ. ದೆನ್ ಆನಿಮಲ್ಸ್ ಲಿವಿಂಗ್ ಇನ್ ಫ್ಲಾಕ್ಸ್. ಫ್ಲಾಕ್ ಅಂತ ಅಂದರೆ ಏನು, ಗುಂಪು ಗುಂಪಾಗಿ ಇರೋ ಅಂಥದ್ದನ್ನು. ಫಾರ್ ಎಕ್ಸಾಂಪಲ್, ದೇ ಆರ್ ನಾಟ್ ಅಲೋನ್. ಒಂದೊಂದೇ ಇರೋದಿಲ್ಲ. ಓಕೆ, ಬಿಕಾಸ್ ದೇ ವಾಂಟ್ ಟು ಬಿ ಇನ್ ಗ್ರೂಪ್. ಅವರು ಒಂಟೊಂಟಿಯಾಗಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಸೊ ದೇ ವಾಂಟ್ ಟು ಬಿ ಇನ್ ಗ್ರೂಪ್ ಅನ್ನೋವಾಗ ಆ ಕ್ವಾಲಿಟಿನ ವಾಟ್ ಡು ವಿ ಕಾಲ್ ಇಟ್ ಅಂತ ಅಂದಾಗ ಅದನ್ನು ಡು ವಿ ಕಾಲ್ ಇಟ್ ಆಸ್ ಸೋಷಿಯಲ್ ಆರ್ ಫ್ಯೂಷನ್ ಆರ್ ಗ್ರೆಗೇರಿಯಸ್ ಆರ್ ಇಕ್ವೀನ್. ನಾವು ಸೋಷಿಯಲ್ ಅಂತ ಅಂದರೆ ಎಲ್ಲರ ಜೊತೆನೂ ಬಹಳ ಫ್ರೀಯಾಗಿ ಮಿಕ್ಸ್ ಆಗೋವಂಥದ್ದು, ಅದು ಅಪ್ಲಿಕೇಬಲ್ ಆಗುತ್ತೆ. ಬಟ್ ಎಕ್ಸಾಕ್ಟ್ ಆಗಿ ಆ್ಯನಿಮಲ್ಸ್ ವಿಚ್ ಪ್ರಿಫರ್ ಟು ಲಿವ್ ಇನ್ ಗ್ರೂಪ್ಸ್ ಅಥವಾ ಫ್ಲಾಕ್ಸ್ ಅಂದರೆ ಗ್ರೂಪ್ಸಲ್ಲಿ ಇರೋವಂಥದ್ದು, ಅದನ್ನು ಬರೀ ಸೋಷಿಯಲ್ ಅಂತ ಹೇಳೋಕ್ಕಾಗಲ್ಲ. ಫ್ಯೂಷನ್ ಅಂತ ಅಂದರೆ ಒಂದಾಗುವಂಥದ್ದು. ಇನ್ನು ಗ್ರೆಗೇರಿಯಸ್ ಅಂತಂದರೆ ಗುಂಪಲ್ಲಿ ಇರೋದಕ್ಕೆ ಇಷ್ಟಪಡೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಗ್ರೆಗೇರಿಯಸ್ ಇನ್ ನೇಚರ್. ಇಕ್ವಿನ್ ಅಂತ ಹೇಳಿದ್ರೆ ಕುದುರೆಗಳಿಗೆ ಸಂಬಂಧಪಟ್ಟಿದ್ದು, ಎನಿಥಿಂಗ್ ರಿಲೇಟೆಡ್ to horses is called as equine. So therefore animals living in flocks ge, which is a right meaning, it is gregariousness. So gregarious antandre to be among the same kind of animals athwa people. Okay, it can refer to both of them, animals or human beings. So that quality is called as being gregarious. Fine. Then next one, ಇವಾಗ ಒಂದು ಕಾನ್ಸೆಪ್ಟ್ ಆಯಿತು, ವೇರ್ ಒಂದು ಸೆಂಟೆನ್ಸ್ ಕೊಟ್ಟಿದ್ರು ಅದಕ್ಕೆ ಈಕ್ವಲ್ ಮೀನಿಂಗನ್ನು ನಾವು ಕೊಟ್ವಿ. ನಾವು ವಾಟ್ ಈಸ್ ದಿ ಅದರ್ ಥೀಮ್ ಅಂತ ಹೇಳಿದಾಗ a list of let us see, this is also related to that, a list of books with the details of authorship, edition, subject, ಎಟ್ಸೆಟ್ರಾ. ಇದು ಹೇಗಿದೆ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಸಬ್ಸ್ಟಿಟ್ಯೂಷನ್ ಆಫ್ ಒನ್ ವರ್ಡ್. ಅಂದರೆ ಅಷ್ಟೊಂದು ಪದಗಳ ಬದಲಾಗಿ ಒಂದು ಪದನ ರೀಪ್ಲೇಸ್ ಮಾಡೋದನ್ನು ವಿ ಕಾಲ್ ಇಟ್ ಆಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಇಷ್ಟು
ಅಷ್ಟಕ್ಕೂ ಸೇರಿ ಒನ್ ವರ್ಡಲ್ಲಿ ನಾವು ರೀಪ್ಲೇಸ್ ಮಾಡಬಹುದು. ಸೊ therefore let us see what are they asking. It's a list of books with the details of authorship, edition, subject, etc. Complete list of the writing of the book ಇರಬೇಕು. ಅದನ್ನ ಏನಂತ ಕರಿತೇವೆ? Now what is bibliography? Bibliography ಅಂತ ಹೇಳಿದ್ರೆ ಎಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಅಟ್ ದ ಎಂಡ್ ಆಫ್ ಅ ಬುಕ್, ಓಕೆ, ಯು ವಿಲ್ ಬಿ ಹ್ಯಾವಿಂಗ್ ಆಲ್ ದ ಡೀಟೇಲ್ಸ್. ಅದು ಯಾರು ಲಿಸ್ಟ್ ಆಫ್ ಬುಕ್ಸ್ ಇರುತ್ತೆ, ಆ ಬುಕ್ ಹೆಸರೇನು, ಹೂ ಇಸ್ ದ ಆಥರ್, ವೆನ್ ವಾಸ್ ಇಟ್ ರಿಟನ್, ಪಬ್ಲಿಷ್ ಆಗಿದ್ದು ಯಾವಾಗ, ಯಾವ ಪಬ್ಲಿಷಿಂಗ್ ಹೌಸ್ ಅದನ್ನು ಪಬ್ಲಿಷ್ ಮಾಡಿದ್ರು, ಇಷ್ಟು ಬಂದಾಗ ದಟ್ ಈಸ್ ಕಾಲ್ಡ್ ಆಸ್ ಬಿಬ್ಲಿಯೋಗ್ರಫಿ. ಸೊ ದ ಲಿಸ್ಟ್ ಆಫ್ ದ ಬುಕ್ಸನ್ನು ನಾವು ಬಿಬ್ಲಿಯೋಗ್ರಫಿ ಅಂತ ಹೇಳ್ತೇವೆ. ನಾವು ಕಾಂಪೆಂಡಿಯಮ್ ಅಂತ ಹೇಳಿದಾಗ ಕಾಂಪೆಂಡಿಯಮ್ ಅಗೇನ್ ಈಸ್ ಅ ಲಿಸ್ಟ್ ಆಫ್ ಇನ್ಫಾರ್ಮೇಶನ್. ಓಕೆ, ನಾವು ಯಾವುದೇ ಒಂದು ನಮಗೆ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಅ ಕಲೆಕ್ಷನ್, ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಕಾಂಪೆಂಡಿಯಮ್, ಅ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್. ಸೊ ಅದನ್ನು ನಾವು ಕಾಂಪೆಂಡಿಯಮ್ ಅಂತ ಹೇಳ್ತೇವೆ. ಲೆಕ್ಸಿಕಾನ್ ಅಂತ ಹೇಳಿದ್ರೆ ಡಿಕ್ಷನರಿ. ಸೊ ಹಾಗಾಗಿ ವೇರ್ ಯು ಹ್ಯಾವ್ ದ ಆಲ್ಫಾಬೆಟಿಕಲ್ ಅರೇಂಜ್ಮೆಂಟ್ ಆಫ್ ದ ವರ್ಡ್ಸ್ ಅಂಡ್ ದೇರ್ ಮೀನಿಂಗ್ಸ್, ದಟ್ ಈಸ್ ಕಾಲ್ಡ್ ಆಸ್ ಲೆಕ್ಸಿಕಾನ್. ಇನ್ನು ಥೆಸಾರಸ್ ಅಂತ ಹೇಳಿದ್ರೆ ದಟ್ ಈಸ್ ಆಲ್ಸೋ ಲೈಕ್ ಅ ಡಿಕ್ಷನರಿ. ಬಟ್ ಏನಂತಂದರೆ ಒಂದು ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪದದ ಅರ್ಥ ಅಂತ ಅಂದಾಗ ಆ ಪದಕ್ಕೆ ಅರ್ಥ ಅಂದರೆ ಆ ಪದಕ್ಕೆ ಸಂಬಂಧ ಬರುವಂತಹ ಬೇರೆ ಬೇರೆದನ್ನೆಲ್ಲ ಗ್ರೂಪ್ಸ್ ಮಾಡಿ ಒಂದೇ ಕಡೆಗೆ ಕೊಡೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಥೆಸಾರಸ್. ಸೊ ಥೆಸಾರಸ್ ಬಂದು ಇನ್ನೂ ಎಕ್ಸಾಸ್ಟಿವ್ ಆಗಿರುತ್ತೆ, ತುಂಬ ವಿಶಾಲವಾಗಿ ಒಂದು ಅರ್ಥ ಕೊಡೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಅ ಥೆಸಾರಸ್ ಅಂತ ಹೇಳ್ತೇವೆ. ಈಗ ಅ ಲಿಸ್ಟ್ ಆಫ್ ಬುಕ್ಸ್ ವಿತ್ ದ ಡೀಟೇಲ್ಸ್ ಆಫ್ ಆಥರ್ಶಿಪ್, ಎಡಿಷನ್ ಎಟ್ಸೆಟ್ರಾ, ವಿ ಕಾಲ್ ದಟ್ ಆಸ್ ಬಿಬ್ಲಿಯೋಗ್ರಫಿ. ಸೊ ಅಟ್ ದ ಎಂಡ್ ಆಫ್ ಎನಿ ಬುಕ್, ಓಕೆ, ಅಲ್ಲಿ ಆ ಲಿಸ್ಟ್ ಇರುತ್ತೆ ಅವ್ರು ಯಾವ್ಯಾವುದನ್ನು ರೆಫರ್ ಮಾಡಿದ್ರು ಅಂತ ಹೇಳಿ. ಸೊ ದಟ್ ಈಸ್ ದ ವರ್ಡ್ ದೇರ್. Okay, now the next concept, directions. Now from question 41 to 44, choose the correct sentence among the sentences given below. Okay, illénide anta helidre this is correction of sentences. There is some mistake in the sentence. Illi 4 sentences ide and only one sentence is grammatically correct. So you have to identify which is the correct sentence. Adralli nimge maybe pronoun mistake irbodu, verb mistake irbodu, tense mistake irbodu. So you have to choose the right sentence from the 4 options. ಹಾಗಾಗಿ ಲೆಟ್ ಅಸ್ ಸಿ, ಇದೆಲ್ಲನೂ 5 ಕ್ವೆಶ್ಚನ್ಸ್ ಇದೆ ಅದರ ಬೇಸಿಸ್ ಮೇಲೆ. ಸೊ ಚೂಸ್ ದಿ ಕರೆಕ್ಟ್ ಸೆಂಟೆನ್ಸ್. ನಾವು ಲೆಟ್ ಅಸ್ ರೀಡ್ ದ ಸೆಂಟೆನ್ಸಸ್. ದ ಸೀನರೀಸ್ ಆಫ್ ಕಾಶ್ಮೀರ್ ಕ್ಯಾಪ್ಚರ್ ಟೂರಿಸ್ಟ್ ಮೈಂಡ್ಸ್. ಸೊ ನಾವು ಯು ಸಿ ದ ಸೀನರೀಸ್ ಆಫ್ ಕಾಶ್ಮೀರ್, ಕ್ಯಾಪ್ಚರ್ ಅಂದರೆ ಅಟ್ರಾಕ್ಟ್, ಓಕೆ, ದ ಟೂರಿಸ್ಟ್ ಮೈಂಡ್ಸ್ ಅದನ್ನು ಕಂಪ್ಲೀಟ್ ಆಗಿ ಅವ್ರನ್ನ ಆಕರ್ಷಿಸುತ್ತೆ ಅಂತ ಅರ್ಥ. ನಾವು ಇಲ್ಲಿ ತಪ್ಪಿದೆಯಾ ಅಂತ ಅಂದರೆ ಅಫ್ಕೋರ್ಸ್, ಯಾಕೆ ಅಂದರೆ ಸೀನರೀಸ್ ಅನ್ನೋವಾಗ ಪ್ಲೀಸ್ ರಿಮೆಂಬರ್, ನಾವು ಎಷ್ಟೇ ಸೀನ್ಸ್ ಇದ್ರೂ ಸಹ ಅದನ್ನೆಲ್ಲ ಸೇರಿಸಿ ಅದನ್ನು ಸೀನರಿ ಅಂತಾನೆ ಹೇಳ್ತೀವಿ. ಪ್ಲೂರಲ್ ಬಂದು ಅಲ್ಲಿ ಸೀನರೀಸ್ ಅಂತ ಇಲ್ಲ. ಸೊ ಸೀನ್, ಸೀನರಿ, ಸಿಂಗ್ಯುಲರ್ ಬಂದು ಸೀನ್, ಪ್ಲೂರಲ್ ಈ ಸೀನರಿ. ಸೊ ಹಾಗಾಗಿ ಇಲ್ಲಿ ಸೀನರೀಸ್ ಅಂತ ಅಂದರೆ ಡಬಲ್ ಪ್ಲೂರಲ್ ಮಾಡಿದ್ದಾರೆ, ಇಲ್ಲಿ ನಾಟ್ ರಿಕ್ವೈರ್ಡ್. ಸೊ ಇಲ್ಲಿ ಇಟ್ ಶುಡ್ ಬಿ ದ ಸೀನರಿ, ದಟ್ ಈಸ್ ದ ಪ್ಲೂರಲ್ ಆಫ್ ಸೀನ್. ಸೀನ್, ಸೀನ್ಸ್, ಸೀನರಿ ಅಂತ ಅಂದರೆ ಕಲೆಕ್ಷನ್ ಆಫ್ ಸೀನ್ಸನ್ನೇ ನಾವು ಸೀನ್ರಿ ಅಂತ ಹೇಳ್ತೇವೆ. ಹಾಗಾಗಿ ಇಲ್ಲಿ ಕರೆಕ್ಷನ್ ಬೇಕಾಗಿರೋದು. ಸೊ ಈ ಸೆಂಟೆನ್ಸ್ ಕರೆಕ್ಟ್ ಇಲ್ಲ. ದೆನ್ ದ ಸೀನರೀಸ್ ಆಫ್ ಕಾಶ್ಮೀರ್ ಕ್ಯಾಪ್ಚರ್ ಅ ಟೂರಿಸ್ಟ್ ಮೈಂಡ್. ಅಗೇನ್ ಯು ಸಿ ಮಿಕ್ಕಿದೆಲ್ಲ ಕರೆಕ್ಟ್ ಇದ್ರೂ ಸಹ ಇಲ್ಲಿ ಮಿಸ್ಟೇಕ್ ಇದೆ. ಸೊ ದಿಸ್ ಈಸ್ ಆಲ್ಸೋ ರಾಂಗ್. ದ ಸೀನರಿ ಆಫ್ ಕಾಶ್ಮೀರ್ ಕ್ಯಾಪ್ಚರ್ ಟೂರಿಸ್ಟ್ ಮೈಂಡ್ಸ್. ಓಕೆ, this is correct because scenery is correct, capture tourist minds. So the third option is the correct one grammatically. The Kashmir sceneries capture a tourist mind. Again you see sceneries anta kottidare. So this sentence is not appropriate. So which is the right option? Number 2 is the right option. Okay, then 42nd question, each girl and each boy were given a prize. So now each girl and each boy, illenu each anta andre every means every single girl, single ಅಂದ್ರೆ ಓನ್ಲಿ ಒನ್. ಓಕೆ, ಸೊ ಪ್ರತಿ ಒಂದು ಹುಡುಗಿ, ಪ್ರತಿ ಒಂದು ಹುಡುಗ ಅಂತ ಅರ್ಥ. ಸೊ ಈಚ್ ಗರ್ಲ್ ಆ್ಯಂಡ್ ಈಚ್ ಬಾಯ್
Now you see, ಅಲ್ಲಿ ಪ್ರತಿ one girl and one boy ಅನ್ನೋವಾಗ ಅಲ್ಲಿ was ಬರಬೇಕು, ಯಾಕೆಂದರೆ ಸಿಂಗ್ಯುಲರ್. ಸೊ ಪ್ಲೂರಲ್ ಯಾಕೆ? ಇಬ್ಬರಿಗೂ ಸೇರಿ ಅಲ್ಲ, ಪ್ರತಿ ಒಬ್ಬರು, ದಟ್ ಈಸ್ ಸಿಂಗ್ಯುಲರ್. ಸೊ therefore it should be was, not were in plural. Then let us see the other options. Each girl and each boy was given a prize. So this is wrong. Each girl and each boy have been given a prize. ಇಲ್ಲಿ ಅಕಸ್ಮಾತ್ ಅದು ಟೆನ್ಸ್ ಚೇಂಜ್ ಆಗಿದ್ರೂ ಸಹ ಹ್ಯಾವ್ ಬಂದು ಪ್ಲೂರಲ್ಗೆ ಹಾಕುವಂಥದ್ದು. ಸೊ ಇಲ್ಲಿ ಹ್ಯಾಸ್ ಇದ್ದಿದ್ರೆ ಯು ಕುಡ್ ಹ್ಯಾವ್ ಟೇಕನ್ ದಿಸ್ ಸೆಂಟೆನ್ಸ್, ಇದು ಕರೆಕ್ಟ್ ಬರ್ತಿತ್ತು. ಆದರೆ ಹ್ಯಾವ್ ಕೊಟ್ಟಿದ್ದಾರೆ ಪ್ಲೂರಲ್ಗೆ, ಅದು ಹ್ಯಾಸ್, ಬಟ್ ಅದು ತಪ್ಪದು. ದೆನ್ ಈಚ್ ಗರ್ಲ್ ಆ್ಯಂಡ್ ಈಚ್ ಬಾಯ್ ವಿಲ್ ಹ್ಯಾವ್ ಬೀನ್ ಗಿವನ್ ಅ ಪ್ರೈಸ್. ನೋ, ಇದು ಸೆಂಟೆನ್ಸೇ ಸರಿಯಾಗಿ ಬರೋದಿಲ್ಲ. ದೇರ್ಫೋರ್ ಇಲ್ಲಿ ಈಚ್ ಗರ್ಲ್ ಆ್ಯಂಡ್ ಈಚ್ ಬಾಯ್ ವಾಸ್ ಗಿವನ್ ಅ ಪ್ರೈಸ್. ಸೊ ದಿಸ್ ಈಸ್ ದಿ ರೈಟ್ ಆಪ್ಷನ್. ನೆಕ್ಸ್ಟ್ ಒನ್, ದಿ ಹಾರ್ಸ್ ಆ್ಯಂಡ್ ಕ್ಯಾರೇಜ್ ಆರ್ ಅಟ್ ದ ಡೋರ್. ಕುದುರೆ ಮತ್ತು ಅದರ ಗಾಡಿ ಅದು ಬಾಗ್ಲತ್ರ ಇದೆ ಅಂತ ಹೇಳಿ. ಸೊ ದ ಹಾರ್ಸ್ ಆ್ಯಂಡ್ ಕ್ಯಾರೇಜ್, ಅಲ್ಲಿ ನೋಡಿ, ದಿ ಹಾರ್ಸ್ ಆ್ಯಂಡ್ ಕ್ಯಾರೇಜ್ ಆರ್ ಎಟ್ ದ ಡೋರ್. ಈಗ ಕೆಲವೊಂದನ್ನು ನಾವು ಒಟ್ಟಿಗೆ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಯು ಸಿ ಬ್ರೆಡ್ ಆ್ಯಂಡ್ ಬಟರ್. ಇದನ್ನು ಬ್ರೆಡ್ ಸಪ್ರೇಟ್, ಬಟರ್ ಸಪ್ರೇಟ್ ಅಂತ ನಾವು ತಗೊಳ್ಳಲ್ಲ. ಇದಿಷ್ಟು ಸಹ ಒಂದೇ ಕಾಂಪೌಂಡ್ ವರ್ಡ್ ಅಂತ ನಾವು ತಗೊಳ್ತೀವಿ. ಇಟ್ಸ್ ಒನ್ ಥಿಂಗ್. ಓಕೆ, ಸೊ ಬ್ರೆಡ್ ಈಸ್ ಡಿಫ್ರೆಂಟ್, ಬಟರ್ ಈಸ್, ಅಲ್ಲಿ ಆ್ಯಂಡ್ ಇದ್ರೂ ಸಹ ಅಲ್ಲಿ ಎರಡು ಬೇರೆ ಬೇರೆ ವಸ್ತುಗಳಿದ್ರೂ ಸಹ ವಿ ಆಲ್ವೇಸ್ ಟ್ರೀಟ್ ದೆಮ್ ಆ್ಯಸ್ ಒನ್ ಥಿಂಗ್, ಒನ್ ಕಾಂಬಿನೇಷನ್. ಸೊ ದೇರ್ಫೋರ್ ಬ್ರೆಡ್ ಆ್ಯಂಡ್ ಕಾಂಬಿನೇಷನ್ ಅಂತ ಅಂದರೆ ಅದು ಒಟ್ಟಿಗೆ ಬರುವಂತಹ ಒಂದು ಟರ್ಮ್, ಅದನ್ನು ಸ್ಪ್ಲಿಟ್ ಮಾಡೋದಕ್ಕೆ ಆಗೋದಿಲ್ಲ. ಅದೇ ಥರ ದಿ ಹಾರ್ಸ್ ಆ್ಯಂಡ್ ಕ್ಯಾರೇಜ್ ಅನ್ನೋವಾಗ ಹಾರ್ಸ್ ಇಸ್ ಡಿಫ್ರೆಂಟ್, ಕ್ಯಾರೇಜ್ ಅಂದರೆ ಆ ಗಾಡಿ, ಅದೇ ಡಿಫ್ರೆಂಟ್ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಹಾರ್ಸ್ ಆ್ಯಂಡ್ ಕ್ಯಾರೇಜ್ ಇಸ್ ಒನ್ ಕಾಂಬಿನೇಷನ್. ಫೈನ್. ಹಾಗಾಗಿ ಆರ್ ಅಂತ ಅಂದಾಗ ಪ್ಲೂರಲ್ ಆಗಿಬಿಡುತ್ತೆ. ಈಗ ಹಾರ್ಸ್ ಆ್ಯಂಡ್ ಕ್ಯಾರೇಜ್ ಇಸ್ ಒನ್ ಥಿಂಗ್ ಅಂತ ಹೇಳಿದಾಗ ಇಟ್ಸ್ ಓನ್ಲಿ ಒನ್ ಥಿಂಗ್ ಅಂತ ಅಂದರೆ ಅಲ್ಲಿ ಈಸ್ ಬರಬೇಕಾಗಿತ್ತು. ಆರ್ ಕಮ್ಸ್ ಓನ್ಲಿ ಫಾರ್ ಪ್ಲೂರಲ್. ಸೊ ದಿಸ್ ಫಾರ್ಮೇಷನ್ ಆಫ್ ದ ಸೆಂಟೆನ್ಸ್ ಇಸ್ ರಾಂಗ್. ದೆನ್ ದಿ ಹಾರ್ಸ್ ಆ್ಯಂಡ್ ಕ್ಯಾರೇಜ್ ವರ್ ಅಟ್ ದ ಡೋರ್. ಅಗೇನ್ ಇವ್ರೇನು ಮಾಡಿದ್ದಾರೆ, ಇದೇ ಬೇರೆ ಅಂತ ತಗೊಂಡಿದ್ದಾರೆ. ದೋ ಇಟ್ ಈಸ್ ಇನ್ ದ ಪಾಸ್ಟ್ ಟೆನ್ಸ್ ಕೊಟ್ಟಿದ್ದಾರೆ, ಅಷ್ಟೇ ಡಿಫ್ರೆನ್ಸ್, ಬಟ್ ಇಟ್ ಈಸ್ ರಾಂಗ್. ದಿ ಹಾರ್ಸ್ ಆ್ಯಂಡ್ ಕ್ಯಾರೇಜ್ ಹ್ಯಾವ್ ಬೀನ್ ಅಟ್ ದ ಡೋರ್. ಅಗೇನ್ ಹ್ಯಾವ್ ಬಂದಾಗ ಪ್ಲೂರಲ್ ಬಂತು, ಸೊ ಇಟ್ ಈಸ್ ರಾಂಗ್. ದಿ ಹಾರ್ಸ್ ಆ್ಯಂಡ್ ಕ್ಯಾರೇಜ್ ಈಸ್ ಅಟ್ ದ ಡೋರ್. ಸೊ ನಾವು ಯು ಸಿ ದಿ ಹಾರ್ಸ್ ಆ್ಯಂಡ್ ಕ್ಯಾರೇಜನ್ನ ಒಂದಕ್ಕೆ ತಗೊಂಡಿದ್ದಾರೆ, ಹಾಗಾಗಿ ಸಬ್ಜೆಕ್ಟ್ ವರ್ಬ್ ಅಗ್ರಿ ಆಗ್ತಿದೆ. ಸೊ ಹಾರ್ಸು ಮತ್ತು ಕ್ಯಾರೇಜು ಬಾಗ್ಲತ್ರ ಇದೆ, ಇವೆ ಅಲ್ಲ, ಇದೆ. ಓಕೆ, ಸಿಂಗ್ಯುಲರ್. ಸೊ ದೇರ್ಫೋರ್ ದಿಸ್ ಆಪ್ಷನ್ ಈಸ್ ರೈಟ್. Then 44th question, the quality of managers was not good. Now you see, the quality of managers was not good. ಆಯಿತು, ಇದನ್ನು ಇಟ್ಕೊಳ್ಳೋಣ. ಲೆಟ್ ಅಸ್ ಸಿ, there is nothing wrong in this. Now the quality, ಅದು ಯಾಕೆ ಅಂತಂದರೆ ಕ್ವಾಲಿಟಿ ಅನ್ನೋದು ಇಟ್ಸ್ ಎ ಸಿಂಗ್ಯುಲರ್ ಕ್ವಾಲಿಟಿ. ಓಕೆ, ಅದೊಂದು ಫೀಚರ್, ಅದೊಂದು ಲಕ್ಷಣ, ಅದು ಒಂದು ದ ಕ್ವಾಲಿಟಿ ಅಂತ ಅಂದರೆ ಅವರ ಒಂದು ಎಬಿಲಿಟಿ. ದ ಕ್ವಾಲಿಟಿ ಆಫ್ ಮ್ಯಾನೇಜರ್ಸ್ ವಾಸ್ ನಾಟ್ ಗುಡ್ ಅನ್ನೋದರಲ್ಲಿ ಇಲ್ಲಿ there is no grammatical error as far as I see. ಬಟ್ ನೋಡೋಣ, ಇನ್ನು ಮಿಕ್ಕಿದ ಸೆಂಟೆನ್ಸ್ ಇದಕ್ಕಿಂತ ಚೆನ್ನಾಗಿದೆಯಾ ಅಥವಾ ವಿ ಕ್ಯಾನ್ ಟೇಕ್ ದಟ್ ಅಂತ ನೋಡೋಣ. ನಾವು ದ ಕ್ವಾಲಿಟಿ ಆಫ್ ಮ್ಯಾನೇಜರ್ಸ್ ವರ್ ನಾಟ್ ಗುಡ್. ಇಲ್ಲೇನು ಮಾಡಿದ್ದಾರೆ, ನಾವು ಮಾತಾಡ್ತಾ ಇರೋದು ಕ್ವಾಲಿಟಿ ಬಗ್ಗೆ, ಆದರೆ ಇನ್ ದಿಸ್ ಸೆಂಟೆನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ದಿ ಮ್ಯಾನೇಜರ್ಸ್. ಮ್ಯಾನೇಜರ್ ಸಿಂಗ್ಯುಲರ್ ಪ್ಲೂರಲ್. ಅಲ್ಲಿ ಮ್ಯಾನೇಜರ್ಸ್ ಅಂತ ಬಂದಾಗ ಇಟ್ ಈಸ್ ಬಿಕಮಿಂಗ್ ಪ್ಲೂರಲ್. ಸೊ ಅಲ್ಲಿಗೆ ಅವರು ವರ್ ಅಂತ ಹಾಕಿದ್ದಾರೆ, ಪ್ಲೂರಲ್ ಎಲ್ಲ ಹಾಕಿದ್ದಾರೆ. ಬಟ್ ವಿ ಆರ್ ಟಾಕಿಂಗ್ of the quality. So therefore this sentence is wrong. The quality of managers have not been good. Again you see plural ಮಾತಾಡ್ತಾ ಇದ್ದಾರೆ ಇಲ್ಲಿ, ಬಟ್ ನಾವು ಮಾತಾಡ್ತಿರೋದು quality which is singular. So therefore this option is also wrong. The quality of managers are not good. Again you see ಇಲ್ಲಿ quality but ಇಲ್ಲಿ plural ಬಂದಿದೆ. This is also not correct. So which is the right option?
The quality of managers was not good. That is the correct one. Quality is singular, was is also singular. Fine? Okay. Then the next one, the next concept. Each of the question from 45 to 49 has a word given in the beginning followed by 4 options. You have to identify the most appropriate meaning of the word among the 4 options and mark the corresponding answer. So now you see, ಅದೇನು exercise ನೋಡೋಣ. ಇಲ್ಲಿ ಇವಾಗ ಪ್ರೀವಿಯಸ್ ಒಂದು ಕಾನ್ಸೆಪ್ಟಲ್ಲಿ ಅವರು ಫುಲ್ ಒಂದು ಸೆಂಟೆನ್ಸ್ ಕೊಟ್ಟಿದ್ರು, ಅದಕ್ಕೆ ಒನ್ ವರ್ಡನ್ನು ನಾವು ರೀಪ್ಲೇಸ್ ಮಾಡಬೇಕಾಗಿತ್ತು. ದೇ ಹ್ಯಾಡ್ ಗಿವನ್ ಅ ಬಿಗ್ ಸೆಂಟೆನ್ಸ್ ಆ್ಯಂಡ್ ವಿ ಹ್ಯಾಡ್ ಟು ಸಬ್ಸ್ಟಿಟ್ಯೂಟ್ ಇಟ್ ವಿತ್ ಒನ್ ವರ್ಡ್. ಇಲ್ಲೇನು ಮಾಡಿದ್ದಾರೆ, ಒಂದು ವರ್ಡ್ ಕೊಟ್ಟಿದ್ದಾರೆ, ಇದರ ಅರ್ಥ ಏನು ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ಎಕ್ಸ್ಪ್ಲನೇಷನ್ ಆಫ್ ದಿಸ್ ವರ್ಡ್ ಆ್ಯಂಡ್ ವಿಚ್ ಮೀನಿಂಗ್ ಇಸ್ ಕರೆಕ್ಟ್ ಟು ದ್ಯಾಟ್ ಅಂತ ಹೇಳಿ. ಆಲ್ಮಾ ಮೇಟರ್ ಅಂದರೆ ವಾಟ್ ಈಸ್ ಇಟ್ ಅಂತ ಅವ್ರು ಕೇಳ್ತಿರೋದು. ನೇಟಿವ್ ವಿಲೇಜ್ ಆರ್ ಟೌನ್ ಸಿಟಿ ಅಂದರೆ ತವರೂರು ಅಂತಾನ. ಆಲ್ಮಾ ಮೇಟರ್ ಅಂದರೆ ನಾನು ಹುಟ್ಟಿದ ಸ್ಥಳ, ಯಾವ ಊರಲ್ಲಿ ಹುಟ್ಟಿದ್ದು, ತವರೂರು ಅಂತ ಅರ್ಥನ ಆಲ್ಮಾ ಮೇಟರ್? ನೋ, ದಟ್ ಈಸ್ ನಾಟ್ ದಿ ಆನ್ಸರ್. ಸ್ಕೂಲ್, ಕಾಲೇಜ್ ಆರ್ ಯೂನಿವರ್ಸಿಟಿ ಅ ಪರ್ಸನ್ ಹ್ಯಾಸ್ ಒನ್ಸ್ ಅಟೆಂಡೆಡ್. ಸೊ ಆಲ್ಮಾ ಮೇಟರ್ ಅಂತ ಹೇಳಿದ್ರೆ ಇನ್ ಆರ್ ಲೈಫ್ಸ್ ನಾವು ಯಾವ ಸ್ಕೂಲ್, ಯಾವ ಕಾಲೇಜ್, ಯಾವ ಯೂನಿವರ್ಸಿಟಿಯಲ್ಲಿ ವಿದ್ಯೆ ತಗೊಂಡಿರ್ತೀವಲ್ಲ, ಆ ಸಂಸ್ಥೆಯನ್ನು ವಿ ಕಾಲ್ ಇಟ್ ಆಸ್ ಆಲ್ಮಾ ಮೇಟರ್. ದಟ್ ಮೀನ್ಸ್ ಆ ವಿದ್ಯಾಸಂಸ್ಥೆ ಎಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದೆ, ಅದು ಸ್ಕೂಲ್, ಕಾಲೇಜ್, ಎನಿಥಿಂಗ್, ದಟ್ ಈಸ್ ಕಾಲ್ಡ್ ಆಸ್ ಆಲ್ಮಾ ಮೇಟರ್. ಫೈನ್? ಓಕೆ. ಹಾಗಾಗಿ ದಿಸ್ ಇಸ್ ದ ರೈಟ್ ಒನ್. ಡೊಮಿಸೈಲ್ ಅಂತ ಹೇಳಿದ್ರೇನು, ನಾವು ಇರುವಂತಹ ಪರ್ಮನೆಂಟ್ ಸ್ಥಳ, ಯಾವುದೇ ಒಂದು ಪರ್ಮನೆಂಟ್ ಅಡ್ರೆಸ್ ಅಂತ ಹೇಳಿ, ನನ್ನ ಮನೆ ಅಂತ ಹೇಳಿ ಯಾವುದನ್ನು ಪರ್ಮನೆಂಟ್ ಆಗಿ ಅಂದ್ಕೊಂಡಿರ್ತೀವಲ್ಲ, ದಟ್ ಪ್ಲೇಸ್ ಅಥವಾ ಹೋಮ್ ಅಥವಾ ರೆಸಿಡೆನ್ಸ್ ಇಸ್ ಕಾಲ್ಡ್ ಆಸ್ ಅ ಡೊಮಿಸೈಲ್. ಓಕೆ. ದೆನ್ ನ್ಯಾಷನಲ್ ಮೀನ್ಸ್ ಎನಿಥಿಂಗ್ ರಿಲೇಟೆಡ್ ಟು ದ ನೇಷನ್. ಸೊ ಹಾಗಾಗಿ this is not right, this is not right. So the second one, alma mater means the school or college which we have attended once. Okay, ಅದನ್ನು ಬಿಟ್ಟಿರ್ಬೋದು, ಬಟ್ ಅದು ನನ್ನ ಆಲ್ಮಾ ಮೇಟರ್ ಅಂದರೆ ನಾನು ಅಲ್ಲಿ ಓದಿದ್ದು ಅಂತ ಹೇಳ್ಕೊಳ್ಳೋ ಅಂಥದ್ದು. Fine. Now, prima facie. What is prima facie? Now, ಈಗ it is a Latin term. Prime ಅಂತ ಹೇಳಿದ್ರೆ you see ಅಂದರೆ ಫೇಸ್ ವ್ಯಾಲ್ಯೂ ನೋಡಿದ ಕೂಡಲೇ ನನಗೇನು ಅನಿಸುತ್ತೆ, ಅದು ಕೇಸ್ ಇರ್ಬೋದು, ಒಂದು ಸಿಚುವೇಶನ್ ಇರ್ಬೋದು, ಅಥವಾ ಯಾವುದೇ ಒಂದು ಸಂದರ್ಭದಲ್ಲೂ ನನ್ನ ಫಸ್ಟ್ ಒಪಿನಿಯನ್ ಏನು. So that means as soon as I look at the case, okay, so what is my first impression? ಇದನ್ನು ನೋಡಿದ ಕೂಡಲೇ ನನಗೇನು ಅನ್ನಿಸ್ತು, ಆ ಫಸ್ಟ್ ಒಪಿನಿಯನನ್ನು, ಆ ಫಸ್ಟ್ ಇಂಪ್ರೆಷನನ್ನು ವಿ ಕಾಲ್ ಇಟ್ ಆಸ್ ಪ್ರೈಮಾ ಫೆಶಿ. ಪರ್ಟಿಕ್ಯುಲರ್ ಇಟ್ಸ್ ಅ ಲೀಗಲ್ ಟರ್ಮ್. ಪ್ರೈಮಾ ಫೆಶಿ ಅಂತ ಹೇಳಿದಾಗ ಇಟ್ ಈಸ್ ದ ಫಸ್ಟ್ ಇಂಪ್ರೆಷನ್ ದಟ್ ಐ ಹ್ಯಾವ್ ಗಾಟ್. ಬೇಕಾದರೆ ಅದನ್ನು ಆಮೇಲೆ ಬೇಕಾದರೆ ಅದನ್ನು ನಾವೇನು ಇಂಟ್ರಾಗೇಟ್ ಮಾಡಿದಾಗ, ಇನ್ವೆಸ್ಟಿಗೇಷನ್ ಮಾಡಿದಾಗ ಅದು ಬೇರೆಯೇ ಇರಬಹುದು, ಬಟ್ ವಾಟ್ ಈಸ್ ಇಟ್ ಅಟ್ ದ ಫಸ್ಟ್ ಸೈಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ನಾವು ಯು ಸಿ ಪ್ರೈಮಾ ಫೆಶಿ ಮೀನ್ಸ್ ಪ್ರೈಮರಿ ಅಂದರೆ ಬೇಸಿಕ್ ಆಗಿ ಇರುವಂಥದ್ದ, ಅಥವಾ ಇಂಪಾರ್ಟೆಂಟ್ ಅಂತ ಅನ್ಸದ್ದ, ಅಥವಾ ಅಕ್ಸೆಪ್ಟೆಡ್ ಆಸ್ ಕರೆಕ್ಟ್ ಅಂಟಿಲ್ ಪ್ರೂವ್ಡ್ ಅದರ್ವೈಸ್ ಅಂತಂದ್ರೆ ಏನು. ಈಗ ನನಗೆ ಈ ಸದ್ಯಕ್ಕೆ ಐ ಫೀಲ್ ದಿಸ್ ಇಸ್ ವಾಟ್ ಐ ಅಂಡರ್ಸ್ಟ್ಯಾಂಡ್ ಅಂತಂದ್ರೆ ಅದು ಡಿಸ್ಪ್ರೂವ್ ಆಗೋವರೆಗೂ, ಅದು ಆರ್ಗ್ಯೂ ಆಗಿ ಇದು ತಪ್ಪು ಅಂತ ಹೇಳೋವರೆಗೂ ಅದೇ ನನಗೆ ಕರೆಕ್ಟ್ ಒಪಿನಿಯನ್ ಅಂತ ಅನ್ಸುತ್ತೆ. ಸೊ ಇಟ್ಸ್ ರಿಲೇಟೆಡ್ ಟು ಲಾ. ಓಕೆ. ಪ್ರೈಮಾ ಫೆಶಿ ಅಂತ ಹೇಳೋದು ದ ಫಸ್ಟ್ ಒಪಿನಿಯನ್ ಅನ್ನೋದು. ಅಂಟಿಲ್ ದ ಕೇಸ್ ಈಸ್ ಪ್ರೂವ್ಡ್ ಇಟ್ ಈಸ್ ಟ್ರೂ ಅಂತ ಅರ್ಥ. ಹಾಗಾಗಿ ದಟ್ ಈಸ್ ಪ್ರೈಮಾ ಫೆಶಿ. ಎವಿಡೆಂಟ್ ಅಂತ ಅಂದರೆ ಸಮಥಿಂಗ್ ವಿಚ್ ಈಸ್ ಕ್ಲಿಯರ್, ಸಮಥಿಂಗ್ ವಿಚ್ ಈಸ್ ಪ್ರೂವ್ಡ್ ಅನ್ನೋದನ್ನು ವಿ ಕಾಲ್ ಇಟ್ ಆಸ್ ಎವಿಡೆಂಟ್. ನಾವಿಲ್ಲಿ ಪ್ರೈಮಾ ಫೆಶಿ ಅಂದರೆ ದ ಥರ್ಡ್ ಆಪ್ಷನ್, ಅಂದರೆ ಅದನ್ನು ಬೇರೆಯವರು ತಪ್ಪು ಅಂತ ಹೇಳೋವರೆಗೂ ಸಹ ಇಟ್ ಈಸ್ ಕರೆಕ್ಟ್. ಓಕೆ. ಅಂಟಿಲ್ ಇಟ್ ಈಸ್ ಡಿಸ್ಪ್ರೂವ್ಡ್. ದೆನ್ next one, de facto. So what is de facto? Yes. Again, you see, de facto a French term. ಡಿ ಅಂತಂದರೆ ಫ್ರೆಂಚ್ ಅವರು ದಗೆ ಡಿ ಅಂತ ಯೂಸ್ ಮಾಡ್ತಾರೆ. ಡಿ ಫ್ಯಾಕ್ಟೋ ಅಂತಂದರೆ ಫ್ಯಾಕ್ಟ್ ಅಂತ, ಫ್ಯಾಕ್ಟೋ ಅಂತ ಹೇಳಿದ್ರೆ ಫ್ಯಾಕ್ಟ್ ಅಂತ ಹೇಳಿ, ಇನ್ ರಿಯಾಲಿಟಿ ಆ್ಯಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ಅಂತ ಹೇಳಿ, ಇನ್ ಟ್ರೂತ್ಸ್ ಅಂತ ಆ್ಯಕ್ಚುಯಲಿ ಅಂತ ಹೇಳುವಾಗ ವಿ ಕಾಲ್ ಇಟ್ ಆಸ್ ಡಿ ಫ್ಯಾಕ್ಟೋ. ಹಾಗಾಗಿ ನಾಟ್ ಎಕ್ಸಿಸ್ಟಿಂಗ್ ಅಂದರೆ ಇರುವಿಕೆ ಇಲ್ಲದೆ ಇರೋಂಥದ್ದು, ಎಕ್ಸಿಸ್ಟಿಂಗ್ ಇನ್ ಫ್ಯಾಕ್ಟ್ ಅಂತಾನ, ಅಥವಾ ಡೆಡ್ ಅಂತಾನ, ಅಥವಾ ಅನ್ಅವೈಲೇಬಲ್
ಅಂತಾನ. ನಾಟ್ ಎಕ್ಸಿಸ್ಟಿಂಗ್ ಅಂದರೆ ಜೀವಂತವಾಗೇ ಇಲ್ಲ ಅಂತ. ಎಕ್ಸಿಸ್ಟಿಂಗ್ ಇನ್ ಫ್ಯಾಕ್ಟ್ ಅಂದರೆ ಆ್ಯಕ್ಚುಲಿ ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ಅಂತ ಹೇಳಿ. ಡೆಡ್ ಅಂದರೆ ಸತ್ತಿರೋಂಥದ್ದು. ಅನ್ಅವೈಲೇಬಲ್ ಸಮಥಿಂಗ್ ವಿಚ್ ಇಸ್ ನಾಟ್ ಆಕ್ಸೆಸಿಬಲ್. ಓಕೆ, ನಾವು ಡಿಫ್ಯಾಕ್ಟೋ ಅಂತ ಹೇಳಿದ್ರೆ ಎಕ್ಸಿಸ್ಟಿಂಗ್ ಇನ್ ಫ್ಯಾಕ್ಟ್, ದಟ್ ಮೀನ್ಸ್ ಬೈ ವರ್ಚ್ಯೂ ಆಫ್ ರಿಯಾಲಿಟಿ. ಅಂದರೆ ಅದು ನಿಜವಾಗಿ ಇರೋಂಥ ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್, ಇನ್ ರಿಯಾಲಿಟಿ ಇಟ್ ಈಸ್ ದೇರ್ ಅನ್ನೋದನ್ನು ಡಿಫ್ಯಾಕ್ಟೋ ಅಂತ ಹೇಳ್ತೀವಿ. ಅಗೇನ್ ಇಟ್ ಈಸ್ ಅ ಲೀಗಲ್ ಟರ್ಮ್. ದೇರ್ ಆಲ್ ಫಾರಿನ್ ವರ್ಡ್ಸ್. ಇದನ್ನೆಲ್ಲ ನಾವು ಏನು ಕರಿತೀವಿ? ಡಿಫ್ಯಾಕ್ಟೋ, ಪ್ರೈಮಾ ಫೆಶಿ, ಮಿಯಾ ಕಲ್ಪ, ಮೋಡಸ್ ಆಪರೆಂಡಾಯ್, ಇದೆಲ್ಲನೂ ಸಹ ಫಾರಿನ್ ವರ್ಡ್ಸ್ ಇನ್ ಇಂಗ್ಲೀಷ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಯಾಕೆಂದರೆ ಇಂಗ್ಲೀಷಲ್ಲಿ ಎಷ್ಟೋ ಪದಗಳು ಆಲ್ಮೋಸ್ಟ್ 60-70% ಬಂದು ಬೇರೆ ಬೇರೆ ಭಾಷೆಗಳಿಂದ ಬಾರೋ ಮಾಡಿ ಆ ಭಾಷೆ ಅದು ಡೆವಲಪ್ ಆಗಿರೋ ಅಂಥದ್ದು. ಸೊ ದೇಫೋ ಮೇ ಬಿ ಇಟ್ ಇಸ್ ಫ್ರಮ್ ಗ್ರೀಸ್, ಫ್ರಮ್ ಗ್ರೀಕ್ ಲ್ಯಾಂಗ್ವೇಜ್, ಫ್ರಮ್ ಫ್ರೆಂಚ್ ಲ್ಯಾಂಗ್ವೇಜ್, ಆಮೇಲೆ ಫ್ರಮ್ ಲ್ಯಾಟಿನ್, ಫ್ರಮ್ ರೋಮ್, ಇದೆಲ್ಲ ಬಂದು ಅಲ್ಲಿ ಇಂಗ್ಲೀಷಲ್ಲಿ ಜೊತೆಗೂಡ್ಕೊಂಡು ಇಟ್ ಹ್ಯಾಸ್ ಬಿಕಮ್ ಇಂಗ್ಲೀಷ್. ಸೊ ಹಾಗಾಗಿ ಕೆಲವೊಂದು ಪದಗಳು ನಮಗೆ ವಿಶೇಷ ಅಂತ ಅನಿಸುತ್ತೆ. ಅದರಲ್ಲಿ ಇವೆಲ್ಲನೂ ಸ್ಪೆಷಲ್ ವರ್ಡ್ಸ್ ದೇ ಆರ್. ಸೊ ಮೋಡಸ್ ಆಪರೆಂಡಾಯ್, ನಾವು ಯು ಸಿ ವಾಟ್ ಈಸ್ ಮೋಡಸ್ ಆಪರೆಂಡಾಯ್ ಅಂತ ಹೇಳಿದ್ರೆ, ಮೋಡಸ್ ಅಂತ ಹೇಳಿದ್ರೆ ದ ಮೆಥಡ್, ಮೋಡ್ ಯಾವ ಮಾದರಿ, ಮೆಥಡ್ ಅಂತ ಹೇಳಿ. ಆಪರೆಂಡಾಯ್ ಅಂತ ಹೇಳಿದ್ರೆ ಆಪರೇಷನ್ ಅಥವಾ ವರ್ಕಿಂಗ್ ಅಂತ ನಾವು ಹೇಳ್ತೇವೆ. ಸೊ ದ ಮೋಡ್ ಆಫ್ ಆಪರೇಷನ್, ಯಾವ ರೀತಿಯಲ್ಲಿ ನಾವು ಫಂಕ್ಷನ್ ಮಾಡ್ತೀವಲ್ಲ, ಯಾವ ರೀತಿ, ಇದು ಯಾವ ಮೆಥಡಲ್ಲಿ ನಾನು ಯಾವುದನ್ನಾದರೂ ಮಾಡ್ತೀನಿ, ವಾಟ್ ಈಸ್ ಅ ವೇ ಐ ಪರ್ಫಾರ್ಮ್ ಅಥವಾ ಆಪರೇಟ್ ಅನ್ನೋದನ್ನು. ಇಸ್ ಅನ್ ಆಪರೇಷನ್ ಅಂದರೆ ಮೆಡಿಕಲ್ ಆಪರೇಷನ್ ಅಲ್ಲ, ಎನಿಥಿಂಗ್ ದಟ್ ಯು ವರ್ಕ್ ಅಪಾನ್ ಇಸ್ ಕಾಲ್ಡ್ ಆಸ್ ಆಪರೇಷನ್. ಸೊ ಮೋಡಸ್ ಆಪರೆಂಡಾಯ್ ಈಸ್ ದ ಮೆಥಡ್ ಆಫ್ ವರ್ಕಿಂಗ್, ದ ಮೆಥಡ್ ಆಫ್ ಫಂಕ್ಷನಿಂಗ್. ಹಾಗಾಗಿ ಅ ಮಾಡ್ಯೂಲ್ ಅಂದ್ರೆ ಏನು? ಒಂದು ಯೂನಿಟ್. ಓಕೆ, ಅದು ಒಂದು ಇಷ್ಟು ಇಲ್ಲಿಂದ ಇಲ್ಲಿವರೆಗೂ ಒಂದು ಯೂನಿಟ್ ಮಾಡಬೇಕು, ಒಂದು ಕ್ಯಾಟಗರಿ ಇಷ್ಟು ಮಾಡಬೇಕು ಅಂತ ಹೇಳೋದನ್ನ ಒಂದು ಮಾಡ್ಯೂಲ್ ಅಂತ ಹೇಳ್ತೀವಿ. ಆಪರೇಷನಲ್ ಅಂತ ಹೇಳಿದಾಗ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಫಂಕ್ಷನಲ್, ಅಂದರೆ ವರ್ಕಿಂಗ್ ಕಂಡೀಷನಲ್ಲಿ ಇರುವಂಥದ್ದು. ಇಲ್ಲಿ ಅ ಮೋಡ್ ಅಂದರೆ ಅ ಮೆಥಡ್. ಇಲ್ಲಿ ನೋಡಿ, ಬರೀ ಆಪರೇಷನಲ್, ಬರೀ ಮೋಡ್ ಅಂತ ಅಂದರೆ ಅದಾಗೋದಿಲ್ಲ. ಇಟ್ ಈಸ್ ಅ ಮೋಡ್ ಆಫ್ ಆಪರೇಷನ್, ಎರಡೂ ಬರಬೇಕು ಅಲ್ಲಿ. ಸೊ ಅ ವೇ ಆಫ್ ಆಪರೇಟಿಂಗ್. ಸೊ ದಿಸ್ ಈಸ್ ರಾಂಗ್, ದಿಸ್ ಈಸ್ ರಾಂಗ್, ದಿಸ್ ಈಸ್ ರಾಂಗ್. ಅ ವೇ ಆಫ್ ಆಪರೇಟಿಂಗ್, ಹೌ ಡು ಐ ಆಪರೇಟ್, ಅದನ್ನು ನಾವು ದ ಮೋಡಸ್ ಆಪರೆಂಡಾಯ್ ಅಂತ ನಾವು ಹೇಳ್ತೇವೆ. ಸೊ ದಿಸ್ ಈಸ್ ದ ರೈಟ್ ಒನ್. ಇಂಪೋಸ್ಟರ್. ಸೊ ಯಾರು ಇಂಪೋಸ್ಟರ್ ಅಂತ ಹೇಳಿದ್ರೆ, ಬೇರೆಯವರ ವ್ಯಕ್ತಿತ್ವವನ್ನು ನಾನು ಅಂತ ಹೇಳಿ ನಾವು ಅಂದ್ರೇನು, ಇನ್ನೊಬ್ಬರ ಒಂದು ಫಾರ್ ಎಕ್ಸಾಂಪಲ್ ಫೋಟೋ, ಅಲ್ಲಿ ಫೋಟೋನ ಫೋರ್ಜರಿ ಮಾಡಿ ಅವ್ರ ಬದಲಾಗಿ ನಾನು ಹೋಗಿ ಎಕ್ಸಾಮ್ ಬರೆಯೋದು, ಅಥವಾ ಅವ್ರ ಬದಲಾಗಿ ನಾನು ಹೋಗಿ ಕೆಲಸ ತಗೊಳ್ಳೋವಂಥದ್ದು, ದಟ್ ಈಸ್ ಕಾಲ್ಡ್ ಆಸ್ ಬೀಯಿಂಗ್ ಆ್ಯನ್ ಇಂಪೋಸ್ಟರ್. ಅಂದರೆ ಇನ್ನೊಬ್ಬರ ಹೆಸರಲ್ಲಿ, ಇನ್ನೊಬ್ಬರ ಒಂದು ಅಪಿಯರೆನ್ಸಲ್ಲಿ ನಾವು ಹೋಗೋದನ್ನು ವಿ ಕಾಲ್ ಇಟ್ ಆಸ್ ಇಂಪೋಸ್ಟಿಂಗ್ ಅಂತ ಹೇಳ್ತೇವೆ. ಸೊ ಹೂ ಈಸ್ ಆ್ಯನ್ ಇಂಪೋಸ್ಟರ್ ಅಂತ ಹೇಳಿದ್ರೆ, ಯಾರದೋ ಹೆಸರಲ್ಲಿ ನಾನು ಪ್ರತಿನಿಧಿಸಿದಾಗ ದಟ್ ಈಸ್ ಕಾಲ್ಡ್ ಆಸ್ ಇಂಪೋಸ್ಟಿಂಗ್. ಇಂಪ್ರೆಸಿವ್ ಪರ್ಸನ್ ಅಂತ ಅಂದರೆ ಸಂಬಡಿ ಹೂ ಇಂಪ್ರೆಸಸ್ ಅಪಾನ್ ಅಸ್, ಅದನ್ನ ಅವ್ರನ್ನ ನಾವು ಇಂಪೋಸ್ಟರ್ ಅಂತ ಹೇಳ್ತೀವ? ನೋ, ಇಂಪೋಸ್ಟರ್ ಈಸ್ ಅ ನೆಗೆಟಿವ್ ವರ್ಡ್. ದೆನ್ ಪೆರಂಪ್ಟರಿ ಅಂತ ಅಂದರೆ ಅಥಾರಿಟೇಟಿವ್, ಇದನ್ನು ಮಾಡಬೇಕು ಅಂದರೆ ಮಾಡಬೇಕು, ಅದು ಪೆರಂಪ್ಟರಿನೆಸ್. ಓಕೆ, ಸೊ ಅದಲ್ಲ. ದೆನ್ ಅ ಪರ್ಸನ್ ಹೂ ಇಂಪೋಸಸ್ ರೂಲ್ಸ್ ಅಂತ ಅಂದರೆ ಏನು? ಇನ್ನೊಬ್ಬರಿಗೆ ರೂಲ್ಸ್ನ ಹಾಕೋರ್ನ ನಾವು ಇಂಪೋಸ್ಟರ್ ಅಂತ ಹೇಳ್ತೀವ? ನೋ. ದೆನ್ ಅ ಪರ್ಸನ್ ಹೂ ಮೇಕ್ಸ್ ಡಿಸೀಟ್ಫುಲ್ ಪ್ರಿಟೆನ್ಸ್ ಅಂದ್ರೆ ಏನು? ಡಿಸೀಟ್ಫುಲ್ ಅಂತ ಅಂದರೆ ಮೋಸದಿಂದ, ಅಂದರೆ ಪ್ರಿಟೆನ್ಸ್ ಅಂದರೆ ನಾನು ಅಲ್ಲ, ಬಟ್ ಯಾರ್ದೋ ಹೆಸರಲ್ಲಿ ನಾನು ಬಂದು ಅವರೇ ಅಂತ ಹೇಳಿ ನಾನು ಮೋಸ ಮಾಡ್ತೀನಲ್ಲ, ಡಿಸೀಟ್ ಮೀನ್ಸ್ ಚೀಟಿಂಗ್. ಪ್ರಿಟೆನ್ಸ್ ಅಂತ ಹೇಳಿದ್ರೆ ನಾಟಕ ಮಾಡುವಂಥದ್ದು, ದ್ಯಾಟ್ ಈಸ್ ಕಾಲ್ಡ್ ಆಸ್ ಇಂಪೋಸ್ಟರ್. ಓಕೆ, ಸೊ ಇಂಪೋಸ್ಟರ್ ಅಂದರೆ ಇನ್ನೊಬ್ಬರ ಹೆಸರಲ್ಲಿ ನಾನು ಎಕ್ಸಾಮ್ ಬರೆಯೋದು ಅಥವಾ ಪ್ರತಿನಿಧಿಸೋದು, ದಟ್ ಈಸ್ ಕಾಲ್ಡ್ ಆಸ್ ಆನ್ ಇಂಪೋಸ್ಟರ್. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್, ನಾವು ಇಷ್ಟವರೆಗೂ ಒಂದೊಂದು ಕಾನ್ಸೆಪ್ಟೇ 5 ಕ್ವಶನ್ಸ್ ನೋಡ್ತಾ ಇದ್ದೀವಿ. ನಾವು ಇದರಲ್ಲಿ ಏನು ಬರುತ್ತೆ ನೋಡೋಣ. ಇಲ್ಲಿ ಆ್ಯಂಟನಿಮ್ಸ್ ಅಂದರೆ ಆಪೋಸಿಟ್ಸನ್ನು ನಾವು ವರ್ಕೌಟ್ ಮಾಡ್ತಾ ಇದ್ದೇವೆ. ನಾವು ಲೆಟ್ ಅಸ್ ಸಿ ಫಾರ್ ಕ್ವೆಶ್ಚನ್ ನಂಬರ್ಸ್ 50 to 54. ಸೊ 5 ಕ್ವೆಶ್ಚನ್ಸ್ ಬೇಸ್ಡ್ ಆನ್ ಆ್ಯಂಟನಿಮ್, ದಟ್ ಮೀನ್ಸ್ ಆಪೋಸಿಟ್ ಮೀನಿಂಗ್, ವಿರುದ್ಧ ಪದಗಳು. ನೋಡೋಣ. ಆಫ್ ದ ಗಿವನ್ ವರ್ಡ್, ಈ ವರ್ಡ್ಗೆ ವಿರುದ್ಧ ಪದ ಏನು ಅಂತ ಇದರಲ್ಲಿ ಕಂಡುಹಿಡಿಬೇಕು. ಮೆಟಿಕ್ಯುಲಸ್
ಮೆಟಿಕ್ಯುಲಸ್ ಅಂತ ಹೇಳಿದ್ರೆ ವೆರಿ ನೀಟ್. ಏನೇ ಕೆಲಸ ಮಾಡಿದ್ರು ಅಥವಾ ಬರವಣಿಗೆ ಮಾಡಿದ್ರು ಅಥವಾ ಯಾವುದೇ ಕೆಲಸ ಮಾಡಿದ್ರು ಸಹ ನೀಟಾಗಿ ಆರ್ಗನೈಸ್ಡ್ ಆಗಿ ಪ್ಲ್ಯಾನ್ಡ್ ಆಗಿ ಎಲ್ಲೂ ಸಹ ಒಂಥರ ಹೇಸ್ಟಿನೆಸ್ ಇಲ್ಲದೆ ಕ್ಲೀನಾಗಿ ಮಾಡೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಮೆಟಿಕ್ಯುಲಸ್ನೆಸ್. ಓಕೆ, ಬಹಳ ಆರ್ಗನೈಸ್ಡ್ ಆಗಿ ಇರುವಂಥದ್ದು. ನೀವೊಂದು ಪ್ರೋಗ್ರಾಮ್ ಮಾಡಿದ್ರು ಸಹ ಎಲ್ಲೂ ಸಹ ತಪ್ಪು ಕಂಡುಹಿಡಿಯೋ ಥರ ಇರಬಾರ್ದು. ಆ ರೀತಿ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿ ಇರೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಮೆಟಿಕ್ಯುಲಸ್. ಓಕೆ, ದೆನ್ ಮ್ಯೂಚುವಲ್ ಅಂತ ಅಂದರೆ ಉಭಯ. ದಟ್ ಮೀನ್ಸ್ ಇಬ್ಬರಿಗೂ ಸೇರಿದ್ದು, ಒಬ್ರಿಗೊಬ್ರು ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಇಬ್ಬರ ನಡುವಿನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮ್ಯೂಚುವಲ್ ಅಗ್ರಿಮೆಂಟ್ ಅಂತ ಅಂದಾಗ ಇಬ್ಬರ ನಡುವೆ ಏನಿರುತ್ತೆ ದಟ್ ಈಸ್ ಕಾಲ್ಡ್ ಆಸ್ ಮ್ಯೂಚುವಲ್. ನಾವು ಶಾಗಿ ಅಂತ ಹೇಳಿದ್ರೆ ಈಗ ಕೆಲವೊಂದು ಆ್ಯನಿಮಲ್ಸ್ಗೆಲ್ಲನೂ ಈ ಫರ್ ಮೈ ತುಂಬಾನು ಸಹ ಕೂದಲು ಅಥವಾ ಫರ್ ಅಂತ ಇರುತ್ತಲ್ಲ, ಹುಲ್ಲಿರುತ್ತೆ, ಅದನ್ನು ನಾವು ಶಾಗಿ ಅಂತ ಹೇಳ್ತೇವೆ. ದಟ್ ಮೀನ್ಸ್ ಟೂ ಮಚ್ ಆಫ್ ಹೇರ್ ಗ್ರೋತ್, ಆಮೇಲೆ ಟೂ ಮಚ್ ಆಫ್ ಫರ್ ಆನ್ ದ ಬಾಡಿ, ಅದನ್ನೆಲ್ಲ ಶಾಗಿ ಅಂತ ಹೇಳ್ತೇವೆ. ಮೆರಿಟ್ರೇಷಿಯಸ್ ಅಂತ ಹೇಳಿದಾಗ ಇಟ್ಸ್ ಅ ನೆಗೆಟಿವ್ ಟರ್ಮ್. ಮೆರಿಟ್ರೇಷಿಯಸ್ ಅಂತ ಹೇಳಿದ್ರೆ ಇನ್ನೊಬ್ಬರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ತುಂಬ ಒಂಥರ ಕೆಟ್ಟ ರೀತಿಯಲ್ಲಿ ಅವ್ರ ಮೇಲೆ ಅವ್ರನ್ನ ಅಟ್ರಾಕ್ಟ್ ಮಾಡೋದು ಅದೆಲ್ಲ ಮಾಡ್ತಾರಲ್ಲ, ನಾಟ್ ಥ್ರೂ ರಿಯಲ್ ಬ್ಯೂಟಿ ಆರ್ ರಿಯಲ್ ಟ್ಯಾಲೆಂಟಿಂದ ಅಟ್ರಾಕ್ಟ್ ಮಾಡೋದಲ್ಲ, ಬಟ್ ಸುಮ್ಮನೆ ಶಾರ್ಟ್ಕಟ್ ಮೆಥಡಲ್ಲಿ ಇನ್ನೊಬ್ಬರನ್ನ ಆಕರ್ಷಣೆ ಮಾಡೋದು, ಅದೆಲ್ಲ ಒಂದು ತಪ್ಪು ರೀತಿಯಲ್ಲಿ ಆಕರ್ಷಣೆ ಮಾಡೋದು, ದ್ಯಾಟ್ ಈಸ್ ಕಾಲ್ಡ್ ಆಸ್ ಮೆರಿಟ್ರೇಷಿಯಸ್ ಅಂತ. ಸ್ಲಾವೆನ್ಲಿ ಅಂತ ಹೇಳಿದ್ರೆ ಆಪೋಸಿಟ್ ಆಫ್ ಮೆಟಿಕ್ಯುಲಸ್. ಅಂದ್ರೇನು, ಎಲ್ಲೂ ಸಹ ಒಂದು ಆರ್ಗನೈಸೇಷನ್ ಇಲ್ಲ, ಯಾವುದೋ ಒಂದು ಆರ್ಡರ್ ಇಲ್ಲ, ಎವ್ರಿಥಿಂಗ್ ಇಸ್ ಇನ್ ಅ ಸ್ಟೇಟ್ ಆಫ್ ಡಿಸಾರ್ಡರ್ ಅಂಡ್ ಕನ್ಫ್ಯೂಷನ್ ಅಂಡ್ ಮೆಸ್ ಅಂತ ಹೇಳಿದಾಗ ದ್ಯಾಟ್ ಈಸ್ ಕಾಲ್ಡ್ ಆಸ್ ಸ್ಲಾವೆನ್ಲಿ. ಸೊ ಹಾಗಾಗಿ ಆಲ್ ದೀಸ್ ಆರ್ ರಾಂಗ್ ಆ್ಯಂಡ್ ಆಪೋಸಿಟ್ ಆಫ್ ಮೆಟಿಕ್ಯುಲಸ್ ಈಸ್ ಸ್ಲಾವೆನ್ಲಿ. ಓಕೆ, ವಿಚ್ ಇಸ್ ಡರ್ಟಿ, ವಿಚ್ ಇಸ್ shabby, which is not in order or or organized well. Okay, then the next one, lend ಅಂತ ಅಂದ್ರೆ ಏನು, ನೀಡೋದು, ಕೊಡೋದು. ಸೊ lend, the opposite of lend, borrow, cheat, ಪಾನ್, ಹಾಯರ್ ಅಂತ ಕೊಟ್ಟಿದ್ದಾರೆ. ಸೊ ನೀಡೋದನ್ನು ಆಪೋಸಿಟ್ ಏನು, ಲೆಂಡಿಂಗ್ ಇಸ್ ಗಿವಿಂಗ್, ಬಾರೋಯಿಂಗ್ ಅಂದರೆ ತಗೊಳ್ಳೋ ಅಂಥದ್ದು, ಚೀಟ್ ಅಂದರೆ ಮೋಸ ಮಾಡೋದು, ಪಾನ್ ಅಂದರೆ ಅಡ ಇಡೋ ಅಂಥದ್ದು, ಯಾವುದೋ ಒಂದು ವಸ್ತುಗೆ ಬದಲಾಗಿ ಹಣ ತಗೊಂಡಾಗ ದ್ಯಾಟ್ ಈಸ್ ಕಾಲ್ಡ್ ಆಸ್ ಪಾನ್. ಓಕೆ, ಹೈಯರ್ ಅಂತ ಹೇಳಿದಾಗ ಬಾಡಿಗೆಗೆ ತಗೊಳ್ಳೋ ಅಂಥದ್ದನ್ನು ಹೈಯರಿಂಗ್ ಅಂತ ಹೇಳ್ತೇವೆ. ಸೊ ಯು ಮಸ್ಟ್ ಬಿ ನೋಯಿಂಗ್ ದಟ್ ಆಪೋಸಿಟ್ ಆಫ್ ಲೆಂಡ್ ಈಸ್ ಬಾರೋ. ಓಕೆ, ದೆನ್ ಪ್ಯಾಚಿ ಅಂತ ಹೇಳಿದ್ರೆ ಅಲ್ಲಲ್ಲಿ ಪ್ಯಾಚಪ್ ಮಾಡೋ ಅಂಥದ್ದನ್ನು ಎವ್ರಿಥಿಂಗ್ ಈಸ್ ಅಂದರೆ ಅಲ್ಲೊಂದು ಪ್ಯಾಚು ಇಲ್ಲೊಂದು ಪ್ಯಾಚು ಎಲ್ಲ ಕಲರ್ ಆಗಿ ಇದ್ದಾಗ ಯಾವುದು ಒಂದು ಸಮವಾಗಿ ಇರೋದಿಲ್ಲ. ಎವ್ರಿಥಿಂಗ್ ಇಸ್ ಪ್ಯಾಚಿ ಅಂತ ಹೇಳಿದಾಗ ಒಂದೊಂದು ಥರ ಇದೆ ಅಂತ ಹೇಳಿದಾಗ ಇಟ್ಸ್ ನಾಟ್ ಈವನ್, ಇಟ್ಸ್ ನಾಟ್ ಯೂನಿಫಾರ್ಮ್, ಒಂದೇ ಲೆವೆಲಲ್ಲಿ ಇಲ್ಲ, ಎಷ್ಟೊಂದೆಲ್ಲ ಮಿಕ್ಸಪ್ ಆಗಿದೆ, ಅದನ್ನು ನಾವು ಪ್ಯಾಚಿ ವರ್ಕ್ ಅಂತ ಹೇಳ್ತೇವೆ. ಸೊ ವಾಟ್ ಈಸ್ ದಿ ಆಪೋಸಿಟ್ ಆಫ್ ದ್ಯಾಟ್? ಅಟ್ರಾಕ್ಟಿವ್ ಅಲ್ಲ. ಯೂನಿಫಾರ್ಮ್ ಅಂತ ಹೇಳಿದ್ರೆ ಒಂದೇ ಲೆವೆಲಲ್ಲಿ ಒಂದೇ ಸಮ ಇರೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಬೀಯಿಂಗ್ ಯೂನಿಫಾರ್ಮ್. ಸೊ ಪ್ಯಾಚಿ ಅಂತ ಅಂದರೆ ಎಲ್ಲ ಮಿಕ್ಸಪ್ ಆಗಿರೋವಂಥದ್ದು. ಸೊ ಆಪೋಸಿಟ್ ಆಫ್ ಪ್ಯಾಚಿ ಈಸ್ ಯೂನಿಫಾರ್ಮ್, ನಾಟ್ ಸಿಂಪಲ್, ನಾಟ್ ಕ್ಲಿಯರ್. ಓಕೆ, ಪ್ಯಾಚಿನ ಆಪೋಸಿಟ್ ಬಂದು ಯೂನಿಫಾರ್ಮ್, ಒಂದೇ ಥರ ಇರೋವಂಥದ್ದನ್ನು ವಿ ಆಪೋಸಿಟ್ ಆಫ್ ಪ್ಯಾಚಿ. ದೆನ್ ನೆಕ್ಸ್ಟ್ ಒನ್, ಇಂಡಸ್ಟ್ರಿಯಸ್ ಅಂತ ಹೇಳಿದ್ರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದು ಅಲ್ಲ. ಸೊ ಇಂಡಸ್ಟ್ರಿಯಸ್ ಮೀನ್ಸ್ ಹಾರ್ಡ್ ವರ್ಕಿಂಗ್, ಅಂದರೆ ಕಷ್ಟಪಟ್ಟು ದುಡಿಯೋರನ್ನು, ಶ್ರಮಿಸೋರನ್ನು ವಿ ಕಾಲ್ ದಟ್ ಟೈಪ್ ಆಫ್ ಅ ಪರ್ಸನ್ ಆಸ್ ಅನ್ ಇಂಡಸ್ಟ್ರಿಯಸ್ ಪರ್ಸನ್. ಸೊ ಹಾಗಾಗಿ ಕಷ್ಟಪಡೋದು, ಹಾರ್ಡ್ ವರ್ಕಿಂಗ್ ಇಸ್ ಕಾಲ್ಡ್ ಆಸ್ ಬೀಯಿಂಗ್ ಇಂಡಸ್ಟ್ರಿಯಸ್. ದೆನ್ ಇಂಡಿಫ್ರೆಂಟ್ ಅಂತ ಅಂದರೆ ಏನು, ನಿರ್ಲಕ್ಷ್ಯ ಮಾಡೋ ಅಂಥದ್ದು. ಯಾರಾದರೂ ಏನಾದರೂ ಹೇಳಿದ್ರೆ ಏನು ಕಿವಿಗೊಡದೆ ಇರೋವಂಥದ್ದು, ನನಗೆ ಸಂಬಂಧಪಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಆಡೋದನ್ನು ವಿ ಕಾಲ್ ಇಟ್ ಆಸ್ ಇಂಡಿಫ್ರೆನ್ಸ್. ಇಂಡೋಲೆಂಟ್ ಅಂತ ಹೇಳಿದಾಗ ದಟ್ ಈಸ್ ಆಪೋಸಿಟ್ ಆಫ್ ಇಂಡಸ್ಟ್ರಿಯಸ್, ಅಂದರೆ ಲೇಝಿ. ಇಲ್ಲಿ ಇಂಡೋಲೆಂಟು ಆಗುತ್ತೆ, ಲೇಝಿನೂ ಆಗುತ್ತೆ. ಬೋತ್ ಆಫ್ ದೆಮ್ ಮೀನ್ ಇನ್ಆಕ್ಟಿವ್, ತುಂಬ ಸೋಮಾರಿತನ ಇರೋವಂಥದ್ದನ್ನು ಇಂಡೋಲೆನ್ಸ್ ಅಥವಾ ಲೇಝಿ ಅಂತ ಹೇಳ್ತೀವಿ. ಬಟ್ ಬೆಟರ್ ವರ್ಡ್ ಈಸ್ ಇಂಡೋಲೆಂಟ್. ಓಕೆ, ದೆನ್ ಕ್ಯಾಶುವಲ್ ಅಂದರೆ ಬೇಕಾಬಿಟ್ಟಿಯಾಗಿರೋದು. ದಿಸ್ ಈಸ್ ಆಲ್ಸೋ ರೈಟ್, ಬಟ್ indolence is better. Okay, so take the second option for opposite of industriousness.
ನೆಕ್ಸ್ಟ್ ಒನ್ ಸಿಂಥೆಟಿಕ್ ಅಂತಂದ್ರೇನು, ಯಾವುದನ್ನು ನಾವು ಆರ್ಟಿಫಿಷಿಯಲ್ ಆಗಿ ನಾವು ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಸಿಂಥಸೈಸಿಂಗ್, ಮೀನ್ಸ್ ಡೂಯಿಂಗ್ ಸಮಥಿಂಗ್ ಆರ್ಟಿಫಿಷಿಯಲಿ, ದಟ್ ಈಸ್ ಕಾಲ್ಡ್ ಆಸ್ ಸಿಂಥೆಟಿಕ್. ನೋಡೋಣ, ಅಫೇಬಲ್ ಅಂದರೆ ಸಮಥಿಂಗ್ ವಿಚ್ ಈಸ್ ಫ್ರೆಂಡ್ಲಿ, ಅಫೇಬಲ್, ಅಫಿನಿಟಿ, ಫ್ರೆಂಡ್ಲಿನೆಸ್, ಕಂಪ್ಯಾಷನ್, ಇದೆಲ್ಲ ಅಫೇಬಲ್, ದಟ್ಸ್ ಅ ಕ್ವಾಲಿಟಿ. ನ್ಯಾಚುರಲ್ ಈಸ್ ಆಪೋಸಿಟ್ ಆಫ್ ಸಿಂಥೆಟಿಕ್ ಈಸ್ ಆರ್ಟಿಫಿಷಿಯಲ್, ಮ್ಯಾನ್ ಮೇಡ್, ನ್ಯಾಚುರಲ್ ಆಗಿ ಬರುವಂಥದ್ದನ್ನು ಆಪೋಸಿಟ್ ಆಫ್ ಸಿಂಥೆಟಿಕ್. ಪ್ಲಾಸ್ಟಿಕ್ ಇಲ್ಲ. ಕಾಸ್ಮೆಟಿಕ್ ಅಂದರೆ ಮೇಲ್ನೋಟಕ್ಕೆ ಮೇಕಪ್ ಮಾಡೋದನ್ನು ವಿ ಕಾಲ್ ಇಟ್ ಆಸ್ ಕಾಸ್ಮೆಟಿಕ್. ಸೊ ವಿಚ್ ಈಸ್ ದ ರೈಟ್ ಒನ್? ಆಪೋಸಿಟ್ ಆಫ್ ಸಿಂಥೆಟಿಕ್ ಈಸ್ ನ್ಯಾಚುರಲ್. ಸಿಂಥೆಟಿಕ್ ಮೀನ್ಸ್ ವಿಚ್ ಈಸ್ ಆರ್ಟಿಫಿಷಿಯಲ್. ದೆನ್ next one. Now, for questions number 55 to 59, ಇಲ್ಲಿ 5 questions ಇದೆ. Understand the meaning of the underlined idioms and phrases in the sentence and mark the correct option. Now you see, ಇಲ್ಲಿ idioms and phrases. What are idioms ಅಂದರೆ ನುಡಿಗಟ್ಟುಗಳು. ಅಲ್ಲಿ ಒಂದು ಅರ್ಥ ಇತ್ತು ಅಂತಂದರೆ ಅದು ಆಳವಾದ ಅರ್ಥನೇ ಬೇರೆ ಇರುತ್ತೆ. Their fathers will has created a great deal of bad blood between the two families. What does the underlined idiom mean? ಅವರ ತಂದೆ ಬಿಟ್ಟಂತಹ ವಿಲ್ ಪ್ರಕಾರ ಅದು ಅಣ್ಣ ತಮ್ಮಂದರ ಆ ಎರಡೂ ಫ್ಯಾಮಿಲಿ ನಡುವೆ ಬ್ಯಾಡ್ ಬ್ಲಡ್ ಕ್ರಿಯೇಟ್ ಮಾಡಿದೆ. ಬ್ಯಾಡ್ ಬ್ಲಡ್ ಅಂದರೆ ಏನರ್ಥ? ಅವರ ತಂದೆ ಬರೆದಿರುವಂತಹ ವಿಲ್ ಪ್ರಕಾರ ಎರಡೂ ಫ್ಯಾಮಿಲೀಸ್ ನಡುವೆ ಏನಾಗಿದೆ? ಇಟ್ ಹ್ಯಾಸ್ ಕ್ರಿಯೇಟೆಡ್ ಬ್ಯಾಡ್ ಬ್ಲಡ್. ವಾಟ್ ಡಸ್ ದಟ್ ಮೀನ್? ಸೊ ಇಟ್ ಹ್ಯಾಸ್ ಕ್ರಿಯೇಟೆಡ್ ಬ್ಯಾಡ್ ಬ್ಲಡ್ ಅಂತ ಹೇಳಿದ್ರೆ ಅದು ಇಲ್ ಫೀಲಿಂಗ, ಅಂದರೆ ಬೇಜಾರಾಗಿರುವಂಥ ಮನಸ್ತಾಪಗಳು, ದಟ್ ಈಸ್ ಕಾಲ್ಡ್ ಆಸ್ ಇಲ್ ಫೀಲಿಂಗ್. ಮನಸ್ತಾಪ ಅಂದರೆ ಇಲ್ ಫೀಲಿಂಗ್. ಕಾಂಪಿಟಿಷನ್ ಅಂದರೆ ಸ್ಪರ್ಧೆ. ಜೆಲಸ್, ಮರ್ಡರ್. ಸೊ ಇಟ್ ಹ್ಯಾಸ್ ಕ್ರಿಯೇಟೆಡ್ ಬ್ಯಾಡ್ ಬ್ಲಡ್ ಅಂತಂದರೆ ದ ಮೀನಿಂಗ್ ಈಸ್ ಇಲ್ ಫೀಲಿಂಗ್, ಅಂದರೆ ಇಬ್ಬರ ಫ್ಯಾಮಿಲೀಸ್ ನಡುವೆ ಅದು ಒಂದು ಮನಸ್ತಾಪನ ಕ್ರಿಯೇಟ್ ಮಾಡಿದೆ. ಸೊ ದ ಮೀನಿಂಗ್ ಈಸ್ ಇಲ್ ಫೀಲಿಂಗ್. ಓಕೆನಾ? Then, next one, it is time that professors came down from their ivory towers and studied the real need of students. So, ಇಲ್ಲಿ what is the ivory towers? ಅಂದರೆ ಇದು ಇವಾಗ ಕಾಲ ಹೇಗೆ ಬರಬೇಕು ಅಂತ ಹೇಳಿದ್ರೆ ಪ್ರೊಫೆಸರ್ಸ್ ಎಲ್ಲ ಏನು ಅಂದ್ಕೊಳ್ತಾರೆ? ವಿ ಆರ್ ಅಟ್ ದ ಟಾಪ್, ವಿ ಆರ್ ಸ್ಕಾಲರ್ಸ್. ಹಾಗಾಗಿ ಅವರೇ ಒಂದು ಕೋಟೆ ಕಟ್ಕೊಂಡ್ಬಿಟ್ಟು ನಾನು ಅಲ್ಲೇ ಇರ್ತೀನಿ, ಸ್ಟೂಡೆಂಟ್ಸ್ ಲೆವೆಲ್ಗೆ ರೀಚ್ ಆಗೋದಿಲ್ಲ ಅಂತ ಹೇಳಿ ಕಟ್ ಆಫ್ ಆಗಿಬಿಟ್ಟಿರ್ತಾರೆ. ಓಕೆ, ಸೊ ಇವ್ರೇನು ಹೇಳ್ತಾರೆ? ಆ ಒಂದು ಆಟಿಟ್ಯೂಡಿಂದ ಪ್ರೊಫೆಸರ್ಗಳು ಕೆಳಗಿಳಿದು ಬರಬೇಕು. ದೇ ಹ್ಯಾವ್ ಟು ಕಮ್ ಔಟ್ ಆಫ್ ದೇರ್ ಐವರಿ ಟವರ್ಸ್. ಅವರೇ ಕಟ್ಕೊಂಡಿರೋ ಕೋಟೆಯಿಂದ ಹೊರಗಡೆ ಬರಬೇಕು. ನಾವು ವಾಟ್ ಈಸ್ ದಟ್ ಐವರಿ ಟವರ್ ಡೂಯಿಂಗ್ ಅಂತ ಹೇಳಿದ್ರೆ ಸೆಪರೇಟ್ ಮಾಡ್ತಾ ಇದೆ. ನನಗೆ ಸ್ಟೂಡೆಂಟ್ಸ್ ಪ್ರಾಬ್ಲಮ್ಸ್ ಗೊತ್ತಾಗ್ತಿಲ್ಲ ಅಂದರೆ ಏನು, ಆ ಕಾಮನ್ ಮ್ಯಾನ್ಸ್ ಪ್ರಾಬ್ಲಮ್ಸ್ ಏನು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ಐ ಆಮ್ ಲಿವಿಂಗ್ ಇನ್ ಅನ್ ಐವರಿ ಟವರ್, ಕಂಪ್ಲೀಟ್ಲಿ ಕಟ್ ಆಫ್ ಫ್ರಮ್ ದಿ ಕಾಮನ್ ಪೀಪಲ್, ಆರ್ಡಿನರಿ ಪೀಪಲಿಂದ ನಾನು ಬೇರೆನೇ ಇದ್ದೀನಿ. ಹಾಗಾಗಿ ನನಗೆ ರಿಯಾಲಿಟಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ, ಸೊ ವಾಟ್ ಡು ಯು ಮೀನ್ ಬೈ ಐವರಿ ಟವರ್ಸ್? ಲಕ್ಸುರಿಯಸ್ ಹೌಸಸ್ ಅಲ್ಲ. ಡ್ರೀಮ್ ಲ್ಯಾಂಡ್, ಎಸ್. ಡಿಟ್ಯಾಚ್ಮೆಂಟ್ ಆ್ಯಂಡ್ ಸೆಕ್ಲೂಷನ್ ಅಂದರೆ ನಂಗೆ ಸಂಬಂಧ ಇಲ್ಲ ಅನ್ನೋ ಥರನ ಅಲ್ಲ. ಸುಪೀರಿಯರ್ ಆಟಿಟ್ಯೂಡ್ ಇದು ಇರಬಹುದು, ಬಟ್ ಆದರೆ ಐವರಿ ಟವರ್ ಅಂತ ಹೇಳಿದ್ರೆ ನನ್ನದೇ ಆದ ಒಂದು ಕಲ್ಪನಾ ಲೋಕದಲ್ಲಿ ಇರ್ತೀನಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿ ಪ್ರಾಬ್ಲಮ್ಸ್ ಆಫ್ ದಿ ಕಾಮನ್ ಪೀಪಲ್. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಐವರಿ ಟವರ್. ದೆನ್ ನೆಕ್ಸ್ಟ್ ಒನ್, ಹಿಸ್ ಹ್ಯಾಬಿಟ್ ಆಫ್ ನಿಟ್ ಪಿಕ್ಕಿಂಗ್ ಆಲ್ವೇಸ್ ಇರಿಟೇಟ್ಸ್ ಹಿಸ್ ಕೊಲೀಗ್ಸ್. ಅಂದರೆ ಅವನ ಹ್ಯಾಬಿಟ್ ಆಫ್ ನಿಟ್ ಪಿಕ್ಕಿಂಗ್. ವಾಟ್ ಡು ವಿ ಮೀನ್ ಬೈ ನಿಟ್ ಪಿಕ್ಕಿಂಗ್ ಅಂತಂದರೆ ವಾಟ್ ಡು ಐ ನಾಟ್ ಲೈಕ್ ಇನ್ ಹಿಮ್? ಅವ್ನು ಹೇಗೆ ಅಂತಂದರೆ ಅವನ ನಿಟ್ ಪಿಕ್ಕಿಂಗ್ ಕ್ವಾಲಿಟಿ ಇದೆಯಲ್ಲ, ದಟ್ ಈಸ್ ವೆರಿ ಇರಿಟೇಟಿಂಗ್ ಅಂತ ಹೇಳಿದ್ರೆ ಏನದು? ಅಂದರೆ ನಿಟ್ ಪಿಕ್ಕಿಂಗ್ ಅಂದರೆ ಇನ್ನೊಬ್ಬರಲ್ಲಿ ಯಾವಾಗಲೂ ದೋಷ ಹುಡುಕ್ತಾ ಇರೋವಂಥದ್ದು. ಆಲ್ವೇಸ್ ಫೈಂಡಿಂಗ್ ಫಾಲ್ಟ್ ಈಸ್ ಕಾಲ್ಡ್ ಆಸ್ ನಿಟ್ ಪಿಕ್ಕಿಂಗ್ ಕ್ವಾಲಿಟಿ. ನಾವು ವಾಟ್ ಡಸ್ ದಿ ಅಂಡರ್ಲೈನ್ಡ್ ವರ್ಡ್ ಮೀನ್? ಸೊ ನಿಟ್ ಪಿಕ್ಕಿಂಗ್ ಮೀನ್ಸ್ ಫೈಂಡಿಂಗ್ ಫಾಲ್ಟ್. ಓಕೆ, ಬ್ಲೇಮಿಂಗ್ ಅದರ್ಸ್ ಎಲ್ಲ ಈಕ್ವಲ್ ಆಗಿದೆ, ಬಟ್ ಸ್ಟಿಲ್ ವಿಚ್ ಇಸ್ ಅ ರೈಟ್ ಆಪ್ಷನ್ ಅಂತ ಹೇಳಿದ್ರೆ ನಿಟ್ ಪಿಕ್ಕಿಂಗ್ ಅಂತ ಅಂದರೆ ಪಿಕ್ಕಿಂಗ್ ಔಟ್ ಫಾಲ್ಟ್ಸ್ ಇನ್ ಎವ್ರಿಬಡಿ. ಸೊ ಪುಲ್ಲಿಂಗ್ ಅದರ್ಸ್ ಲೆಗ್ಸ್ ಅಂತ ಹೇಳಿದ್ರೆ ಇನ್ನೊಬ್ಬರ ಕಾಲು ಎಳೆಯೋದು, ಸುಮ್ಮನೆ ಇವನ ಒಂದು ಸಂತೋಷಕ್ಕೆ ಇನ್ನೊಬ್ಬರನ್ನ ಗೇಲಿ ಮಾಡೋವಂಥದ್ದು. ವರಿಂಗ್ ಅಬೌಟ್ ಅನ್ಇಂಪಾರ್ಟೆಂಟ್ ಡೀಟೇಲ್ಸ್ ಅಲ್ಲ. So therefore, finding fault in others is called as nitpicking. Okay, I know his humble background and therefore it's funny to see him ride the high horse ಅಂತ ಹೇಳಿದ್ರೆ ಇಲ್ಲಿ ಅವನು
ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾನೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಅಂದರೆ ಈಗ ನೋಡಿದ್ರೆ ಏನೋ ಅಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಇಟ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರಲ್ಲ, ಲೈಕ್ ದ್ಯಾಟ್. ಸಿ ಐ ನೋ ವಾಟ್ ಹಿಸ್ ಬ್ಯಾಕ್ಗ್ರೌಂಡ್ ಇಸ್, ಆ್ಯಂಡ್ ಇವಾಗ ನೋಡಿದ್ರೆ ಏನೋ ಒಂಥರ ಆ್ಯಟಿಟ್ಯೂಡ್ ತೋರಿಸ್ತಾರೆ ಅಂತ ಹೇಳ್ತಾರಲ್ವಾ. ಸೊ ರೈಡ್ ದಿ ಹೈ ಹಾರ್ಸ್ ಅಂತ ಹೇಳಿದ್ರೇನು ಬಹಳ ಒಂಥರ ಏರ್ ಆಫ್ ಸುಪೀರಿಯಾರಿಟಿ, ನಾನೇ ಎಲ್ಲ ಮೊದಲಿಂದನೂ ಹೀಗೆ ಇದ್ದೀನಿ ಅಂತ ಹೇಳಿ ಏನೋ ಒಂದು ಶೋ ಆಫ್ ಅದನ್ನು ವಿ ಕಾಲ್ ದಟ್ ಹ್ಯಾಸ್ ರೈಡಿಂಗ್ ದಿ ಹೈ ಹಾರ್ಸ್ ಅಂತ ಹೇಳ್ತೇವೆ. ಸೊ ಅವ್ರೇನು ಹೇಳ್ತಾರೆ, ಅವನು ಎಂಥ ಒಂದು ಪುವರ್ ಬ್ಯಾಕ್ಗ್ರೌಂಡ್, ಹಂಬಲ್ ಬ್ಯಾಕ್ಗ್ರೌಂಡ್ ಅಂದರೆ ಪುವರ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾನೆ ಅಂತ ಗೊತ್ತು, ಅದಕ್ಕೆ ನನಗೊಂಥರ ಹಾಸ್ಯ ಅನಿಸುತ್ತೆ ಅವನ ಆ ಥರ ಆ್ಯಟಿಟ್ಯೂಡನ್ನು ನೋಡಿ ಅಂತ ಅಂದಾಗ, ವಾಟ್ ಡಸ್ ದಿ ಇಡಿಯಮ್ ಹೈ ಹಾರ್ಸ್ ಮೀನ್ ಅಂತ ಅಂದರೆ, ಲರ್ನ್ ರೈಡಿಂಗ್, ಹಾರ್ಸ್ ರೈಡಿಂಗ್ ಕಲಿಯೋದ? ನೋ. ಪುಟ್ ಆನ್ ಏರ್ ಅಂತ ಹೇಳಿದ್ರೇನು ಶೋ ಆಫ್, ಆ್ಯಂಡ್ ಏರ್ ಏನೋ ಒಂಥರ ಧೋರಣೆ, ದಟ್ ಈಸ್ ಕಾಲ್ಡ್ ಆಸ್ ಏರ್. ಓಕೆ, ಸೊ ಪುಟ್ ಆನ್ ಏರ್ಸ್ ಅಂತ ಹೇಳಿದ್ರೆ ಒಂಥರ ಶೋಯಿನೆಸ್, ದಟ್ ಈಸ್ ಕಾಲ್ಡ್ ಆಸ್ ರೈಡಿಂಗ್ ದ ಹೈ ಹಾರ್ಸ್. ಬೈ ಎಕ್ಸ್ಪೆನ್ಸಿವ್ ಕಾರ್ಸ್? ನೋ, ಇದಲ್ಲ. ಟ್ರೀಟ್ ಇಸ್ ಹಾರ್ಸ್ ಕ್ರೂಯಲಿ, ಇಲ್ಲಿ ಕುದುರೆಗೇನು ಸಂಬಂಧ ಇಲ್ಲ. ಓಕೆ, ಸೊ ರೈಡ್ ಆನ್ ದ ಹೈ ಹಾರ್ಸ್ ಅಂತ ಅಂದರೆ ಏನು ಭೂಮಿ ಕಾಲ ಮೇಲೆ ಇಲ್ಲ ತೇಲ್ತಾ ಇರೋದು ಅಂತ ಹೇಳ್ತಾರಲ್ಲ, ದಟ್ ಈಸ್ ದಿ ಆಟಿಟ್ಯೂಡ್ ಆಫ್ ಪುಟ್ಟಿಂಗ್ ಆನ್ ಏರ್. ಸೊ ದಿಸ್ ಈಸ್ ದ ರೈಟ್ ಆಪ್ಷನ್, ನಾಟ್ ದಿಸ್ ಆ್ಯಂಡ್ ನಾಟ್ ದಿಸ್. ಓಕೆ, then next one, experts in the history of the relationship between the two countries take a jaundiced view of the likely success of the peace talks. So what is the situation? ಈಗ two countries are sitting for an agreement, for a meeting. Okay, ಈಗ ಎರಡೂ ಕಡೆ ಎಕ್ಸ್ಪರ್ಟ್ಸ್ ಇದ್ದಾರೆ. ಆ್ಯಂಡ್ ವಾಟ್ ಈಸ್ ಹ್ಯಾಪ್ನಿಂಗ್ ಅಂದರೆ, ಅವರಿಬ್ಬರು ಒಂದು ಅಗ್ರಿಮೆಂಟ್ ಬರೋದಕ್ಕೆ ಕೂತಿದ್ರು ಸಹ ವಾಟ್ ಹ್ಯಾಸ್ ಹ್ಯಾಪನ್, ಬೋತ್ ಆಫ್ ದೇಮ್ ಆರ್ ಟೇಕಿಂಗ್ ಅ ಜಾಂಡಿಸ್ಡ್ ವ್ಯೂ. ಅಂದರೆ ಏನು, ಹಳದಿ ಕಣ್ಣಿನಿಂದ ನೋಡ್ತಿದ್ದಾರೆ ಅಂತ ಹೇಳಿ. ಹಳದಿ ಕಣ್ಣಿನಿಂದ ನೋಡೋದು ಅಂದರೆ ಏನು, ನನಗೆ ಅಂದರೆ ಅಲ್ಲಿ ಏನಿದೆ ಅದನ್ನು ನೋಡ್ತಾ ಇಲ್ಲ, ನೆಗೆಟಿವ್ ಆಗೇ ನೋಡೋವಂಥದ್ದು, ದಟ್ ಈಸ್ ಕಾಲ್ಡ್ ಆಸ್ ಜಾಂಡಿಸ್ಡ್ ವ್ಯೂ. ಪ್ರಪಂಚ ಪೂರ್ತಿ ಹಳದಿಯಾಗಿದೆ ಅಂತ ಹೇಳಿದ್ರೆ ನನ್ನ ಕಣ್ಣು ಹಳದಿ, ಅದು ಅಂದರೆ ನನ್ನ ನೋಡೋ ದೃಷ್ಟಿ ಹಳದಿ ಆಗಿರೋದ್ರಿಂದ ಪ್ರಪಂಚ ಹಳದಿಯಾಗಿ ಕಾಣುತ್ತೆ. So the mistake is in me, all right, and therefore now you see, yes, so the experts, how are they viewing that anta helidre, they have taken a jaundiced view anta andre correct ಆದ ವ್ಯೂ ಅಲ್ಲ, it is a prejudiced view. ಅವ್ರಿಗೆ ಹೇಗೆ ಬೇಕೋ ಹಾಗೆ ನೋಡ್ತಿದ್ದಾರೆ ಹೊರತು ಅಲ್ಲಿ ಹೇಗೆ ಬೇಕೋ ಹಾಗೆ ನೋಡ್ತಾ ಇಲ್ಲ. ಸೊ ವಾಟ್ ಡಸ್ ದಿ ಇಡಿಯಮ್ ಮೀನ್? ಪ್ರೆಜುಡೈಸ್ಡ್ ಅಂದ್ರೆ ಏನು, ಪೂರ್ವಭಾವಿತ ಕಲ್ಪನೆ. ಸೊ ಅಲ್ಲಿ ಒಂಥರ ಸ್ಟ್ರೈಟ್ ವ್ಯೂ ಇಲ್ಲ, ಕ್ಲಿಯರ್ ಕಟ್ ಆಗಿ ಅವ್ರು ನೋಡ್ತಾ ಇಲ್ಲ ಅದನ್ನ, ಹಾಗಾಗಿ ಇಟ್ ಈಸ್ ಪ್ರೆಜುಡೈಸ್. ದಿಸ್ ಇಸ್ ದಿ ಆನ್ಸರ್. ಸಿಕ್ಕಲ್ಲ. ಜಾಂಡಿಸ್ ಅಂದ್ಕೂಡ್ಲೇ ರೋಗ ಅಂತ ಅನ್ಕೋಬೇಡಿ. ಗ್ರಿಮ್ ಅಂತಂದರೆ ಬೀಯಿಂಗ್ ವೆರಿ ಸೀರಿಯಸ್, ನೆಗೆಟಿವ್ನೂ ಅಲ್ಲ. ಹಾಗಾಗಿ ದಿಸ್ ಇಸ್ ದಿ ರೈಟ್ ಆಪ್ಷನ್ ಫಾರ್ ಜಾಂಡಿಸ್ಡ್ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಇಸ್ ಪಾರ್ಷಿಯಲ್, ಅಂದ್ರೆ ಏನು, ಪ್ರೆಜುಡೈಸ್, ನನಗೆ ಹೇಗೆ ಬೇಕೋ ಹಾಗೆ ನೋಡೋ ಅಂಥದ್ದನ್ನು ವಿಚ್ ಈಸ್ ಕಾಲ್ಡ್ ಆಸ್ ಜಾಂಡಿಸ್ಡ್ ವ್ಯೂ. ನೆಕ್ಸ್ಟ್, ಈಗ 60 to 64 ಬೇರೆನೇ ಕ್ವೆಶ್ಚನ್ ಇರೋವಂಥದ್ದು. ನಾವು ಲೆಟ್ ಅಸ್ ಸಿ ವಾಟ್ ಇಟ್ ಈಸ್. ಸೊ ಕ್ವೆಶ್ಚನ್ ನಂಬರ್ 60 to 64, ಚೂಸ್ ದಿ ಆಪ್ಷನ್ ವಿಚ್ ಇಸ್ ದಿ ಕರೆಕ್ಟ್ ರೆಸ್ಪಾನ್ಸ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್ ಫಾರ್ ದಿ ಅಂಡರ್ಲೈನ್ಡ್ ಎಕ್ಸ್ಪ್ರೆಷನ್ ಅಂಡ್ ಮಾರ್ಕ್ ದಿ ಆನ್ಸರ್. ನಾವು ಯು ಸಿ, ಇಲ್ಲಿ ದೇರ್ ಈಸ್ ಅ ಸರ್ಟನ್ ಟೈಪ್ ಆಫ್ ಡಿಸೀಸಸ್ ವಿಚ್ ಕ್ಯಾನ್ ನಾಟ್ ಬಿ ಕ್ಯೂರ್ಡ್. ಇಲ್ಲಿ ಒಂದು ಸೆಂಟೆನ್ಸ್ ಇದೆ, ಸಮಥಿಂಗ್ ಇಸ್ ರಾಂಗ್ ಇನ್ ದಟ್ ಸೆಂಟೆನ್ಸ್, ಗ್ರಾಮ್ಯಾಟಿಕಲಿ ಅಲ್ಲಿ ಏನೋ ತಪ್ಪಿದೆ, ನೋಡೋಣ. ಆ್ಯಂಡ್ ಅದರಲ್ಲಿ ಯಾವ ಒಂದು ಪಾರ್ಟಲ್ಲಿ ತಪ್ಪಿದೆ ಅನ್ನೋದನ್ನು ನಾವು ಆಪ್ಷನಿಂದ ಯು ಹ್ಯಾವ್ ಟು ಐಡೆಂಟಿಫೈ ಇಟ್. ದೇರ್ ಈಸ್ ಅ ಸರ್ಟನ್ ಟೈಪ್ ಆಫ್ ಡಿಸೀಸಸ್. ಇಲ್ಲಿ ನೋಡಿ, ವಾಟ್ ಈಸ್ ಅ ಮಿಸ್ಟೇಕ್ ಅಂತ ಹೇಳಿದ್ರೆ ಅದನ್ನು ಕರೆಕ್ಟ್ ಫಾರ್ಮ್ ಇಲ್ಲಿ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಚೂಸ್ ದ ರೈಟ್ ಆನ್ಸರ್. ಇಲ್ಲಿ ಡಿಸೀಸಸ್ ಅಂತ ಇರೋದು ಪ್ಲೂರಲ್. ಓಕೆ, ಹಾಗಾಗಿ ದೆನ್ ಇಲ್ಲಿ ವರ್ಬ್ ಏನು ಬಂದಿದೆ, ಈಸ್ ಅಂತ ಇದೆ. ಇಟ್ ಶುಡ್ ಬಿ ದೇರ್ ಆರ್ ಬಂದಾಗ ಎ ಬೇಡ, ದೇರ್ ಆರ್ ಸರ್ಟನ್ ಟೈಪ್ಸ್ ಆಫ್ ಡಿಸೀಸಸ್ ಅಂತ ಬರಬೇಕು. ಸೊ ಅಂದ್ರೆ ಏನು, ಡಿಸೀಸಸ್ ಪ್ಲೂರಲ್, ಸೊ ದೇರ್ಫೋರ್ ಆರ್ ಬರಬೇಕು. ಈಸ್ ಮತ್ತು ಎ ಬಂದು ಸಿಂಗಲ್ಗೆ ಯೂಸ್ ಮಾಡೋವಂಥದ್ದು. ಟೈಪ್ ಮೀನ್ಸ್ ಅಗೇನ್ ಸಿಂಗಲ್. ಸೊ ಚೇಂಜಸ್ ಏನು ಬೇಕು, ದೇರ್ ಆರ್ ಸರ್ಟನ್ ಟೈಪ್ಸ್ ಆಫ್ ಡಿಸೀಸಸ್ ವಿಚ್ ಕೆನ್ ನಾಟ್ ಬಿ ಕ್ಯೂರ್ಡ್. ಅಂದ್ರೇನು, ಕೆಲವೊಂದು ರೋಗಗಳು ಇವೆ ವಿಚ್ ಕೆನ್ ನಾಟ್ ಬಿ ಕ್ಯೂರ್ಡ್. ರೋಗಗಳು ಇವೆ, ರೋಗಗಳು ಇದೆ ಅಂತ ಹೇಳಿದ್ರೆ ಬರಲ್ಲ ಅದು ಅಲ್ವಾ. ಅಲ್ಲಿ ಕರೆಕ್ಟ್ ಬರಬೇಕು, ಸಿಂಗ್ಯುಲರ್ ಪ್ಲೂರಲ್ ಕರೆಕ್ಟ್ ಕಾಂಬಿನೇಷನಲ್ಲಿ ಇರಬೇಕು. ರೋಗಗಳು ಅಂತ ಅಂದಾಗ ಪ್ಲೂರಲ್, ಸೊ ಇವೆ ಅಂತ ಬರಬೇಕು ಹೊರತು ಇದೆ ಅಂತ ಅಂದರೆ ಸಿಂಗ್ಯುಲರ್ ಆಗತ್ತೆ. ಸಿಮಿಲರ್ಲಿ, ಸೊ ಕರೆಕ್ಟ್ ಸೆಂಟೆನ್ಸ್ ಏನು, ಈ ಪೋರ್ಷನಲ್ಲಿ ಅದನ್ನು ಹೇಗೆ ರಿಪ್ಲೇಸ್ ಮಾಡ್ಬೋದು, ಯಾವುದರಿಂದ ವಿಚ್ ಯು ಕ್ಯಾನ್ ರಿಪ್ಲೇಸ್ ಇಟ್. ದೇರ್ ಆರ್ ಸರ್ಟನ್ ಟೈಪ್ಸ್
of diseases. So ಈ ಸೆಂಟೆನ್ಸ್ ಇಲ್ಲಿಗೆ ಹೋಗಬೇಕು. ದೇರ್ ವಿಲ್ ಬಿ ಸರ್ಟನ್ ಟೈಪ್ ಆಫ್ ಡಿಸೀಸ್ ಇಸ್ ರಾಂಗ್. ಅಗೇನ್ ಯಾಕೆ ಅಂತ ಅಂದರೆ ಟೈಪ್ ಸಿಂಗ್ಯುಲರಲ್ಲಿದೆ. ದೇರ್ ಕ್ಯಾನ್ ಬಿ ಸರ್ಟನ್ ಟೈಪ್, ಎಲ್ಲ ಮೂರು ಕಡೆ ನೋಡಿ ಟೈಪ್ಸ್ ಇರಬೇಕು, ಎಸ್ ಇರಬೇಕಿತ್ತು, ಪ್ಲೂರಲ್ ಇರಬೇಕಿತ್ತು. ಬಟ್ ದೆನ್ ಆಲ್ ದೀಸ್ ಆರ್ ರಾಂಗ್, ಓನ್ಲಿ ದಿಸ್ ಇಸ್ ಕರೆಕ್ಟ್. ಓಕೆ, now we should avoid going where we are not respected. ಸೊ ಇದು ಇಲ್ಲೂ ಅಷ್ಟೇ ಆ ಸೆಂಟೆನ್ಸಲ್ಲಿ ತಪ್ಪಿದೆ. ಸೊ ಕರೆಕ್ಟ್ ಫ್ರೇಸ್ ಯಾವುದು ಅಂತ ಯು ಹ್ಯಾವ್ ಟು ಚೂಸ್ ಫ್ರಮ್ ದಿಸ್. ವಿ ಶುಡ್ ಅವಾಯ್ಡ್ ಗೋ ವೇರ್ ವಿ ಆರ್ ನಾಟ್ ರೆಸ್ಪೆಕ್ಟೆಡ್. ಎಲ್ಲಿ ನಮಗೆ ಗೌರವ ಇಲ್ವೋ ಆ ಸ್ಥಳಕ್ಕೆ ನಾವು ಹೋಗಬಾರ್ದು ಅಂತ ಅರ್ಥ. ಸೊ ವಿ ಶುಡ್ ಅವಾಯ್ಡ್ ಗೋ ಅಲ್ಲ, ವಿ ಶುಡ್ ಅವಾಯ್ಡ್ ಗೋಯಿಂಗ್ where we are not respected. We should avoid visit, avoid meet, avoid interact ಅಲ್ಲ. going, visiting, meeting, interacting ಈ ing ಬರಬೇಕಿತ್ತು. We should avoid going where we are not respected. ಎಲ್ಲಿ ಮರ್ಯಾದೆ ಇಲ್ವೋ ಅಲ್ಲಿ ಹೋಗಬಾರ್ದು. Then I have borrowed a book from one of my friend. ಸೊ ಅಲ್ಲಿ ಏನು ತಪ್ಪಿದೆ? I have borrowed a book from one of my friend ಅಂದರೆ ನನ್ನ ಸ್ನೇಹಿತರಲ್ಲಿ ನನ್ನ ಎಷ್ಟೋ ಸ್ನೇಹಿತರಲ್ಲಿ ಒಬ್ಬರ ಹತ್ರ ನಾನು ಐ ಹ್ಯಾವ್ ಬಾರೋಡ್ ಅ ಬುಕ್, ಒಂದು ಬುಕ್ ತಗೊಂಡಿದ್ದೀನಿ ಅಂತ. ಅಂದರೆ ಅಮಾಂಗ್ ಸೋ ಮೆನಿ ಫ್ರೆಂಡ್ಸ್, ಅದರಲ್ಲಿ ಒಬ್ಬ ಫ್ರೆಂಡಿಂದ ನಾನು ಬುಕ್ ತಗೊಂಡಿದ್ದೀನಿ. ಅಂದರೆ ಒನ್ ಆಫ್ ಮೈ ಫ್ರೆಂಡ್ಸ್ ಅಂದರೆ ಎಷ್ಟೋ ಜನ ಫ್ರೆಂಡ್ಸಲ್ಲಿ ಒಬ್ಬರ ಹತ್ರ ನಾನು ಪುಸ್ತಕ ತಗೊಂಡಿದ್ದೀನಿ ಅಂತ ಅಂದಾಗ ಇಲ್ಲಿ ಫ್ರೆಂಡ್ ಅಂತಂದರೆ ಒಬ್ಬರೇ ಆಗತ್ತೆ. ಬಟ್ ಇಲ್ಲಿ ಎಷ್ಟೋ ಜನ ಫ್ರೆಂಡ್ಸ್ ಅಂದಾಗ ಇಲ್ಲಿ ಫ್ರೆಂಡ್ಸ್ ಪ್ಲೂರಲ್ ಇರಬೇಕು. ಸೊ ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ correct. One of his friends Allah, because I am borrowing. One of their friends also is wrong. One of their friend is also wrong. I have borrowed a book from one of my friends. Okay. Mr. Shashi is not pulling on well with his wife. Okay, ಇಲ್ಲಿ ಏನಾಗಿದೆ? Mr. Shashi is not pulling on with his wife well ಅಂತ ಅಂದರೆ ಅವನ ಹೆಂಡತಿಯ ಜೊತೆ ಅವನು ಸರಿಯಾಗಿ ಹೊಂದ್ಕೊಂಡು ಹೋಗೋಕ್ಕೆ ಆಗ್ತಾ ಇಲ್ಲ. ಪುಲ್ಲಿಂಗ್ ಆನ್ ವೆಲ್ ಅಂದರೆ ಏನು? ಸರಿಯಾಗಿ ನೀಗ್ಸ್ಕೊಂಡು ಹೋಗೋಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ವಾಟ್ ಡಸ್ ಇಟ್ ಮೀನ್? ಮಿಸ್ಟರ್ ಶಶಿ ಈಸ್ ನಾಟ್ ಕೀಪಿಂಗ್ ಆನ್ ವೆಲ್ ವಿತ್ ಹಿಸ್ ವೈಫ್, ಈಸ್ ನಾಟ್ ಪ್ಲೇಸಿಂಗ್ ಆನ್, ಈಸ್ ನಾಟ್ ಅಡ್ಜಸ್ಟಿಂಗ್ ಆನ್, ಈಸ್ ನಾಟ್ ಗೆಟಿಂಗ್ ಆನ್. ಯಾವ್ದು ಕರೆಕ್ಟು? ಈಸ್ ನಾಟ್ ಗೆಟ್ಟಿಂಗ್ ಆನ್ ವೆಲ್ ಅಂತ ಅಂದ್ರೇನು? ಅವನ ಜೀವನದಲ್ಲಿ ಗೆಟಿಂಗ್ ಆನ್ ವೆಲ್ ಅಂದರೆ ಪ್ರತಿಯೊಂದು ಸರ್ತಿನೂ ಜಗಳಗಳಾಗ್ತಾ ಇದೆ. ದೇರ್ ಆರ್ ಸೋ ಮೆನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಸೊ ಹಿ ಈಸ್ ನಾಟ್ ಗೆಟಿಂಗ್ ಆನ್ ವೆಲ್ ಅನ್ನೋದು ಕರೆಕ್ಟ್. ಓಕೆ, ಸೊ ಈಸ್ ನಾಟ್ ಗೆಟಿಂಗ್ ಆನ್ ವೆಲ್, ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ. ದಟ್ ಈಸ್ ದಿ ರೀಪ್ಲೇಸ್ಮೆಂಟ್. ದ ಮಿನಿಸ್ಟರ್ಸ್ ವರ್ಕಿಂಗ್ ಸ್ಟೈಲ್ ಈಸ್ ಡಿಫ್ರೆಂಟ್ ಫ್ರಮ್ ಹಿಸ್ ಪ್ರಿಡೆಸೆಸರ್. ಈಗ ಪ್ರಿಡೆಸೆಸರ್ ಅಂತ ಅಂದ್ರೇನು? ಇವ್ರಿಗಿಂತ ಮುಂಚೆ ಯಾರಿದ್ರು? ಪ್ರೀ ಅಂತ ಅಂದರೆ ಮುಂಚೆ ಇದ್ದವರು. ಪ್ರೀವಿಯಸ್ ಪರ್ಸನ್, previous person is called the predecessor. ಈಗ ಇಲ್ಲಿ ನೋಡಿ, ದ ಮಿನಿಸ್ಟರ್ಸ್ ವರ್ಕಿಂಗ್ ಸ್ಟೈಲ್ ಅನ್ನೋವಾಗ ಮಿನಿಸ್ಟರ್ಸ್ ಅಪಾಸ್ಟ್ರಫ್ ಇದೆ. ಅಂದರೆ ಮಿನಿಸ್ಟರ್ನ ಅಪಾಸ್ಟ್ರಫ್ ಇದ್ರೆ ಏನು ಅರ್ಥ ಅಂತಂದರೆ ಅವರ ಪೊಸೆಸಿವ್ನೆಸ್, ಪೊಸೆಸಿವ್ ಕ್ವಾಲಿಟಿ, ಅವರ ವರ್ಕಿಂಗ್ ಸ್ಟೈಲ್. ಸೊ ಹಿಸ್ ವರ್ಕಿಂಗ್ ಸ್ಟೈಲ್ ಅಲ್ಲಿ ಅಪಾಸ್ಟ್ರಫಿ ಅಂದ್ರೇನು? ಇವರ, ಅಲ್ಲಿ ಪೊಸೆಸಿವ್ನೆಸ್ ಬರುತ್ತೆ. ಅಲ್ಲಿ ದ ಮಿನಿಸ್ಟರ್ಸ್ ಏನು? ವರ್ಕಿಂಗ್ ಸ್ಟೈಲ್. ಅವರ ವರ್ಕಿಂಗ್ ಸ್ಟೈಲ್ ಈಸ್ ಡಿಫ್ರೆಂಟ್ ಫ್ರಮ್ ಇನ್ನೊಬ್ಬರು ಇವ್ರಿಗಿಂತ ಮುಂಚೆ ಇದ್ರಲ್ಲ ಅವರ, ಅಲ್ಲೂ ಸಹ ಪೊಸೆಸಿವ್ ಬರಬೇಕು, ಅಪಾಸ್ಟ್ರಫ್ ಬರಬೇಕು. ಯಾವಾಗ ಇಲ್ಲಿ ಅಪಾಸ್ಟ್ರಫ್ ಅಂದರೆ ಅವರ ಅಂತ ಹೇಳುವಾಗ ಇಲ್ಲೊಂದು ಅಪಾಸ್ಟ್ರಫ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅಪಾಸ್ಟ್ರಫ್. ಮೀನ್ಸ್ ಇಟ್ಸ್ ಅವರದು ಅಂತ ಹೇಳಿ. ಓಕೆ, ಫಾರ್ ಎಕ್ಸಾಂಪಲ್ ಓನರ್ಸ್ ರಿಸ್ಕ್ ಅಂತ ಹೇಳಿದಾಗ ಓನರ್ಸ್ ರಿಸ್ಕ್ ಅಂತಂದರೆ ಓನರ್ನ ರಿಸ್ಕ್ ಅದು, ಓನರ್ರ ರಿಸ್ಕ್ ಅದು, ಅವರ ರಿಸ್ಕ್ ಅದು ಅಂತ ಹೇಳಿದಾಗ ಅದು ಅವರದು ಅಂತ ಹೇಳಿ ಬರುತ್ತೆ. ಸಿಮಿಲರ್ಲಿ ಮಿನಿಸ್ಟರ್ನ ವರ್ಕಿಂಗ್ ಸ್ಟೈಲ್ ಅಂತ ಅಂದಾಗ ಇಲ್ಲೂ ಸಹ ಪ್ರಿಡೆಸೆಸರ್ ಅಂತ ಬಂದಾಗ ಅಲ್ಲೂ ಸಹ ಒಂದು ಅಪಾಸ್ಟ್ರಫ್ ಬರಬೇಕು. ದಟ್ ಈಸ್ ದಿ ಆರ್ಡರ್. ಸೊ ಹಿಸ್ ವರ್ಕಿಂಗ್ ಸ್ಟೈಲ್ ಈಸ್ ಡಿಫ್ರೆಂಟ್ ಫ್ರಮ್ ಹಿಸ್ ಪ್ರಿಡೆಸೆಸರ್ಸ್ ಅಂದರೆ ಅವರ, ಪ್ಲೂರಲ್ ಅಲ್ಲ, ಅಪಾಸ್ಟ್ರಫ್. ಎಸ್ ಹಾಕಿದ ಕೂಡಲೇ ಅದು ಪ್ಲೂರಲ್ ಆಗಲ್ಲ. ಅಪಾಸ್ಟ್ರಫ್ ಬಂದರೆ ಅವರ ಮುಂಚೆ ಇದ್ದಂತಹ ಅವರ ವರ್ಕಿಂಗ್ ಸ್ಟೈಲ್ಗೂ ಇವರ ವರ್ಕಿಂಗ್ ಸ್ಟೈಲ್ಗೂ ಡಿಫ್ರೆನ್ಸ್ ಇದೆ. ಪ್ರೀವಿಯಸ್, ಯುನೀಕ್,
present one, predecessors. So ಮೊದಲಿದ್ದವರು predecessors ಅಂತಂದರೆ ಎರಡು ಕಡೆನೂ ಅಪಾಸ್ಟ್ರಫ್ ಬಂದಾಗ this is the correct one. Next, ಇದು last one, 5 questions that are there. For question 65 to 67, read the following passage and mark the correct answer for the questions given. Now, very important, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ non-verbal communication includes the way we speak and move, our gestures, the physical distance between the speaker and hearer, facial expressions, etc. Now, you see, ಇಲ್ಲಿ non-verbal ಅಂದರೆ ಪದಗಳ ಬಳಕೆ ಇಲ್ಲದೆ verbal communication ಅನ್ನೋವಾಗ ಪದಗಳನ್ನು ಯೂಸ್ ಮಾಡಿ, ಅದು ಸ್ಪೀಚ್ ಇರ್ಬೋದು, ರಿಟರ್ನ್ ಫಾರ್ಮ್ ಇರ್ಬೋದು, ಬಟ್ ವರ್ಡ್ಸನ್ನು ಯೂಸ್ ಮಾಡಿದಾಗ ಅದು ವರ್ಬಲ್ ಆಗತ್ತೆ. ಆದರೆ ಎಲ್ಲಿ ನಾವು ಪದಗಳನ್ನು ಬಳಸ್ತಾ ಇಲ್ಲ ಅದು ನಾನ್ ವರ್ಬಲ್ ಆಗತ್ತೆ. ಸೊ ನಾನ್ ವರ್ಬಲ್ಲಿ ಯಾವ್ಯಾವ ಥರ ಇರುತ್ತೆ ಅಂದರೆ ಸ್ಪೀಕ್ ಆ್ಯಂಡ್ ಮೂವ್ಮೆಂಟ್ ಇರೋವಂಥದ್ದು ಫಸ್ಟ್ ಒನ್ ಕ್ಯಾಟಗರಿ ಮೂವ್ಮೆಂಟ್. ಅವರ್ ಜೆಸ್ಚರ್ಸ್ ಅಂದರೆ ನಮ್ಮ ಎಕ್ಸ್ಪ್ರೆಷನ್ಸ್, ಹ್ಯಾಂಡ್ ಆ್ಯಂಡ್ ಲಿಂಬ್ ಮೂವ್ಮೆಂಟ್ಸ್. ಆಮೇಲೆ ಫಿಸಿಕಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಪೀಕರ್ ಆ್ಯಂಡ್ ದ ಹಿಯರರ್, ನಾವು ಎಷ್ಟು ಗ್ಯಾಪ್ ಮೇಂಟೈನ್ ಮಾಡ್ತೀವಿ ಮಾತಾಡೋವರೆಗೂ ಕೇಳಿಸ್ಕೊಳ್ಳೋವರೆಗೂ, ಓಕೆ. ಮತ್ತು ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಬಾಡಿ ಲ್ಯಾಂಗ್ವೇಜ್ ಎಟ್ಸೆಟ್ರಾ, ಅದೆಲ್ಲನೂ ಸಹ ನಾನ್ ವರ್ಬಲ್ಗೆ ಸೇರುತ್ತೆ. Kinesics is the study of the visual aspects of non-verbal. So what is kinesics? ಈಗ ಕೈನೆಟಿಕ್ ಅಂತ ಹೇಳ್ತೀರಾ, ಕೈನೆಟಿಕ್ ಹೊಂಡ ಅಂದರೆ ಏನು? ಮೂವ್ಮೆಂಟ್ ಅಂದರೆ ಅದು ಹ್ಯಾಂಡ್ ಮೂವ್ಮೆಂಟ್, ಹೆಡ್ ಮೂವ್ಮೆಂಟ್, ಕಾಲ್ಗಳ ಮೂವ್ಮೆಂಟ್, ಬಾಡಿ ಮೂವ್ಮೆಂಟ್, ಇದೆಲ್ಲ ಯಾವುದು ಮೂವ್ ಆಗುತ್ತೆ ಅದನ್ನು ನಾವು ಕೈನೆಸಿಕ್ಸ್, ಅದು ಅಂದರೆ ನಾನ್ ವರ್ಬಲ್ ಕಮ್ಯುನಿಕೇಷನ್ನ ಸ್ಟಡಿ ಮಾಡೋ ಅಂಥ ಅದೊಂದು ಭಾಗ, ಇಟ್ಸ್ ಸ್ಟಡಿ, ಅದರ ಹೆಸರದು ಬ್ರಾಂಚ್ ಆಫ್ ನಾಲೆಡ್ಜ್. ಕೈನೆಸಿಕ್ಸ್ ಏನು ಸ್ಟಡಿ ಮಾಡುತ್ತೆ ಅಂಡರ್ ಕಮ್ಯುನಿಕೇಷನ್, ಅದೊಂದು ಬ್ರಾಂಚ್. ಅದು ಏನು ಅಂತ ಹೇಳಿದ್ರೆ ಇಟ್ ಸ್ಟಡೀಸ್ ದ ವಿಜುವಲ್ ಆಸ್ಪೆಕ್ಟ್ಸ್, ಅಂದರೆ ಕಣ್ಣಿಗೆ ನಾವು ಕೇಳಿಸ್ಕೊಳ್ಳೋ ಅಂಥದ್ದಲ್ಲ, ಅವರ ಒಂದು ಹಾವ ಭಾವ ಮೂವ್ಮೆಂಟು ಯಾವುದನ್ನು ನೋಡ್ತೀವಿ ಕಮ್ಯುನಿಕೇಷನಲ್ಲಿ. ಕೈನೆಸಿಕ್ಸ್ ಈಸ್ ಅ ಸ್ಟಡಿ ಆಫ್ ದ ವಿಜುವಲ್ ಆಸ್ಪೆಕ್ಟ್ಸ್ ಆಫ್ ನಾನ್ ವರ್ಬಲ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್. ಸೊ ರಿಮೆಂಬರ್ ದಿಸ್, ವಾಟ್ ಈಸ್ ಕೈನೆಸಿಕ್ಸ್? ಕೈನೆಸಿಕ್ಸ್ ಅಂದರೆ ದ ಮೂವ್ಮೆಂಟ್ಸ್ ಆಫ್ ದಿ ಬಾಡಿ ಇನ್ ಕಮ್ಯುನಿಕೇಷನ್. ದೆನ್ ಇಟ್ ಮೇ ಬಿ ದ ಕ್ಲೋಸಿಂಗ್ ಆ್ಯಂಡ್ ದ ಓಪನಿಂಗ್ ಆಫ್ ದಿ ಐಲಿಡ್ಸ್. ಸೊ ಅದ್ರಲ್ಲಿ ಏನೇನು ಬರ್ಬೋದು? ಕಣ್ಣು ತೆಗೆಯೋ ಅಂದರೆ ಇವಾಗ ಕಮ್ಯುನಿಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಬಾಡಿ ಲ್ಯಾಂಗ್ವೇಜ್, ನೀವು ಕಣ್ಣು ಮುಚ್ಚೋದು, ಕಣ್ಣು ತೆಗೆಯೋದು, ಆಮೇಲೆ ಅದು ಐಲಿಡ್ಸ್, ವಿಂಕಿಂಗ್, ಬ್ಲಿಂಕಿಂಗ್, ದ ವೇ ಒನ್ ಲುಕ್ಸ್, ಇನ್ನೊಬ್ಬನ ನೋಡೋ ರೀತಿ, ಮೂವ್ಮೆಂಟ್ ಆಫ್ ಹ್ಯಾಂಡ್ಸ್ ಎಟ್ಸೆಟ್ರಾ. ದಿಸ್ ಮೇ ಬಿ ಕಾಲ್ಡ್ ಆಸ್ ಬಾಡಿ ಲ್ಯಾಂಗ್ವೇಜ್. ಸೊ ಕೈನೆಸಿಕ್ಸ್ ಅಂದರೆ ಒಟ್ಟಾರೆ ವಾಟ್ ಡು ವಿ ಕಾಲ್ ಇಟ್? ವಿ ಕಾಲ್ ಇಟ್ ಆಸ್ ಬಾಡಿ ಲ್ಯಾಂಗ್ವೇಜ್. ಓಕೆ. Then the study of gestures is interesting as a subject in itself. ಹಾಗಾಗಿ ಇದೇ ಒಂದು ಇಂಟ್ರೆಸ್ಟಿಂಗ್ ಫೀಲ್ಡ್ ಆಫ್ ಜೆಸ್ಚರ್ಸ್, ಅಂದರೆ ಆ್ಯಕ್ಷನ್ಸ್, ಮೂವ್ಮೆಂಟ್ಸ್ ಅನ್ನೋದು. ಜೆಸ್ಚರ್ಸ್ ವೇರಿ ಫ್ರಮ್ ಕಮ್ಯುನಿಟಿ ಟು ಕಮ್ಯುನಿಟಿ ಆ್ಯಂಡ್ ದ ಸೇಮ್ ಜೆಸ್ಚರ್ ಮೇ ಮೀನ್ ಡಿಫ್ರೆಂಟ್ ಥಿಂಗ್ಸ್ ಇನ್ ಡಿಫ್ರೆಂಟ್ ಕಮ್ಯುನಿಟೀಸ್. ಓಕೆ. ಈಗ ಒಬ್ಬೊಬ್ಬರ ಆ್ಯಕ್ಷನ್ಸು ಒಂದೊಂದು ಕಲ್ಚರಲ್ಲೂ ಬೇರೆ ಬೇರೆ ಥರ ಅರ್ಥಗಳನ್ನು ಕೊಡೋ ಅಂಥದ್ದು ಇದೆ. ಕಮ್ಯುನಿಕೇಷನಲ್ಲಿ ಇವೆಲ್ಲ ಬಹಳ ಇಂಪಾರ್ಟೆಂಟ್. ನಾವಿಲ್ಲಿ ಯಾವುದೋ ಒಂದು ಆ್ಯಕ್ಷನ್ ಹೇಳಿದಾಗ ಅದು ನಮ್ಗೆ ಅರ್ಥ ಆಗುತ್ತೆ, ಬಟ್ ಇನ್ ಸಮ್ ಅದರ್ ಕಂಟ್ರಿ ದ ಸೇಮ್ ಆ್ಯಕ್ಷನ್ ಮೇ ಮೀನ್ ಸಮಥಿಂಗ್ ಎಲ್ಸ್, ಅದು ಬೇರೆ ಅರ್ಥ ಕೊಡ್ಬೋದು. ಹಾಗಾಗಿ ನಾವು ಅದು ಒಂದು ಕೈನೆಸಿಕ್ಸ್ ಆಯಿತು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಕಮ್ಯುನಿಕೇಷನಲ್ಲಿ? ಪ್ರಾಕ್ಸಿಮಿಟಿ ಅಂತ ಹೇಳಿದ್ರೆ ಇಟ್ಸ್ ರಿಲೇಟೆಡ್ ಟು ದ ಡಿಸ್ಟೆನ್ಸ್ ಅಥವಾ ಸ್ಪೇಸ್ ಅಂತ ಹೇಳ್ತೇವೆ. ಪ್ರಾಕ್ಸಿಮಿಟಿ ಇಸ್ ಅ ಸ್ಟಡಿ ಆಫ್ ದ ವೇಸ್ ಇನ್ ವಿಚ್ ಸ್ಪೇಸ್ ಈಸ್ ಹ್ಯಾಂಡಲ್ಡ್ ಇನ್ ಹ್ಯೂಮನ್ ಕಮ್ಯುನಿಕೇಷನ್. ಅಂದರೆ ಇವಾಗ ಮಾತಾಡ್ತಿರೋವಾಗ ಎಷ್ಟು ಡಿಸ್ಟೆನ್ಸಲ್ಲಿ ಮಾತಾಡ್ತಾ ಇದ್ದೇವೆ, ತುಂಬ ಹತ್ತಿರ ಮಾತಾಡ್ತೀವ, ದೂರದಲ್ಲಿದ್ದೀವ, ರೀಸನಬಲ್ ಆಗಿದ್ದೀವ. ಸೊ ಹೌ ಆರ್ ಯು ಮ್ಯಾನೇಜಿಂಗ್ ಸ್ಪೇಸ್ ಇನ್ ಕಮ್ಯುನಿಕೇಷನ್? ದಟ್ ಈಸ್ ಕಾಲ್ಡ್ ಆಸ್ ಪ್ರಾಕ್ಸಿಮಿಕ್ಸ್. ಓಕೆ. ಪ್ರಾಕ್ಸಿಮಿಕ್ಸ್ ಇಸ್ ಸ್ಪೇಸ್ ಮ್ಯಾನೇಜ್ಮೆಂಟ್ ಇನ್ ಕಮ್ಯುನಿಕೇಷನ್. ದೆನ್ ಸ್ಪೇಷಿಯಲ್ ಚೇಂಜಸ್ ಗಿವ್ ಅ ಟೋನ್ ಟು ಕಮ್ಯುನಿಕೇಷನ್. ಅಂದರೆ ಈಗ ಹತ್ತಿರದಲ್ಲಿದ್ದರೆ ನಾವು ಮಾತಾಡೋ ಸೌಂಡ್ ಕಡಿಮೆ ಮಾಡ್ತೀವಿ, ದೂರದಲ್ಲಿದ್ದಾಗ ಸೌಂಡ್ ಜಾಸ್ತಿ ಮಾಡ್ತೀವಿ. ಸೊ ದಿಸ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಪೇಸ್ ಬಿಟ್ವೀನ್ the speaker and the audience. That is called as proxemics. Then the distance between people may function as an aid to communication. It's very important. ಯಾಕೆ ಅಂತಂದರೆ ಜನ ಹತ್ತಿರದಲ್ಲಿದ್ದಾಗ ನಾವು ಮೆತ್ತಗೆ ಮಾತಾಡ್ತೇವೆ, ಜನ ದೂರ ಇದ್ದಾಗ ನಾವು ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಮಾತಾಡಬೇಕಾಗತ್ತೆ. ಇವೆಲ್ಲ ಕಮ್ಯುನಿಕೇಷನ್ ಸ್ಕಿಲ್ಸ್. ಓಕೆ. ದೆನ್ ಅದನ್ನು ಪ್ರಾಕ್ಸಿಮಿಕ್ಸ್ ಅಂತ ಹೇಳ್ತೇವೆ. ನಾವು ಇಲ್ಲಿ ಕ್ವೆಶ್ಚನ್ಸ್ ಇದೆ. Let us see the questions.
ಹೊಸ ಪದಗಳು. ಸೊ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದ ಸ್ಟಡಿ ಆಫ್ ವಿಜುವಲ್ ಆಸ್ಪೆಕ್ಟ್ಸ್ ಆಫ್ ನಾನ್ ವರ್ಬಲ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಇಸ್ ನೋನ್ ಆಸ್. ಈಗ ನಾವು ಬಾಡಿ ಲ್ಯಾಂಗ್ವೇಜನ್ನು ಇಂಡೈರೆಕ್ಟ್ ಆಗಿ ವಿಜುವಲ್ ಆಸ್ಪೆಕ್ಟ್ಸ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಏನಂತ ಹೇಳ್ತೇವೆ? ಕ್ರಾನೆಮಿಕ್ಸ್ ಅಂತ ಕರಿತೇವಾ? ಕ್ರಾನೆಮಿಕ್ಸ್ ಅಂತ ಹೇಳಿದ್ರೆ ಡೇಟ್, ಟೈಮ್, ಕ್ಯಾಲೆಂಡರ್ ಪ್ರಕಾರ ಹೋಗೋದು, ದ ಸ್ಟಡಿ ಆಫ್ ಡೇಟ್ಸ್, ಟೈಮ್, ಇದನ್ನೆಲ್ಲ ಕ್ರೋನಾಲಜಿ ಪ್ರಕಾರ ಬರೋವಂಥದ್ದನ್ನು ಕ್ರಾನೆಮಿಕ್ಸ್ ಅಂತ ಹೇಳ್ತೇವೆ. ಸೊ ನಾಟ್ ದಿಸ್. ಪ್ರಾಕ್ಸಿಮಿಕ್ಸ್ ಅಂತ ಅಂದ್ರೇನು? ದ ಸ್ಟಡಿ ಆಫ್ ಸ್ಪೇಸ್ ಇನ್ ಕಮ್ಯುನಿಕೇಷನ್, ಡಿಸ್ಟೆನ್ಸ್ ಇನ್ ಕಮ್ಯುನಿಕೇಷನ್, ಇದು ಅಲ್ಲ. ಕೈನೆಸಿಕ್ಸ್ ಅಂತ ಅಂದ್ರೇನು? ದ ಸ್ಟಡಿ ಆಫ್ visual aspects, body language. So this is the right one. Haptics ಅಂತ ಹೇಳಿದ್ರೆ the study of touch in communication. ಎಕ್ಸಾಂಪಲ್, ಈಗ ಮೊಬೈಲ್, ಓಕೆ. ಸೊ ಮೊಬೈಲಲ್ಲಿ ನೀವು ಫಿಂಗರನ್ನು ಮುಟ್ಟಬೇಕು, ಅದು ಸ್ಕ್ರೀನ್ ಮೇಲೆ ಮುಟ್ಟಿದಾಗ ಮಾತ್ರ ಆ ರಿಮೋಟ್ ಆಕ್ಸೆಸ್ ನಿಮಗೆ ಗೊತ್ತಾಗುತ್ತೆ. ವೆದರ್ ಟಿ ವಿ ರಿಮೋಟ್ ಇರ್ಬೋದು, ಮೊಬೈಲ್ ಇರ್ಬೋದು. ಸೊ ವೇರ್ ಯು ಆರ್ ಯೂಸಿಂಗ್ ದ ಟಚ್, ಓಕೆ, ಆ್ಯಂಡ್ ದೆನ್ ಆಪರೇಟಿಂಗ್ ಅ ಡಿವೈಸ್, ಅದನ್ನು ನಾವು ಹ್ಯಾಪ್ಟಿಕ್ಸ್ ಅಂತ ಕರಿತೇವೆ. ಲ್ಯಾಪ್ಟಾಪ್ ಯು ಯೂಸ್ ಅ ಮೌಸ್, ಓಕೆ, ಮತ್ತು ಮೊಬೈಲಲ್ಲಿ ಯು ಟಚ್ ದ ಕೀಸ್ ಅಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ಹ್ಯಾಪ್ಟಿಕ್ಸ್. ಸೊ ಕಂಪ್ಯೂಟರ್ ಟೆಕ್ನಾಲಜಿಯಲ್ಲಿ ಹ್ಯಾಪ್ಟಿಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ಇಲ್ಲಿ ಅದು ಬೇಕಾಗಿಲ್ಲ, ಹ್ಯಾಪ್ಟಿಕ್ಸ್ ಇಲ್ಲಿ ಬರೋದಿಲ್ಲ. ಸೊ ದಿಸ್ ಇಸ್ ನಾಟ್ ದಿ ಆನ್ಸರ್. ಕೈನೆಸಿಕ್ಸ್, ಇಟ್ ಈಸ್ ಕಾಲ್ಡ್ ಆಸ್ ಕೈನೆಸಿಕ್ಸ್, the study of visual aspects of non-verbal communication. Then identify the aspect of human communication studied under proxemics. Okay, ಇವ್ರು ಹೇಗೆ ಕೇಳಿದ್ದಾರೆ? ಪ್ರಾಕ್ಸಿಮಿಕ್ಸ್ ಅಂದರೆ ಏನು? ಟಚ್ಚಾ, ಟೈಮಾ, ಸ್ಪೇಸಾ, ಬಾಡಿ ಲ್ಯಾಂಗ್ವೇಜಾ? ಸೊ ವಿಚ್ ಇಸ್ ಇಟ್? ಟಚ್ನ ನಾವೇನಂತ ಹೇಳಿದ್ವಿ? ಐ ಜಸ್ಟ್ ಟೋಲ್ಡ್ ಯು ದ್ಯಾಟ್ ದ ಸ್ಟಡಿ ಆಫ್ ಟಚ್ ಇನ್ ಟೆಕ್ನಾಲಜಿ ಇಸ್ ಕಾಲ್ಡ್ ಆಸ್ ಹ್ಯಾಪ್ಟಿಕ್ಸ್. ಓಕೆ, ಟೈಮ್ ಅದು ಬೇರೆ ಬರುತ್ತೆ. ಓಕೆ, ಸ್ಪೇಸ್ ಇಸ್ ಕಾಲ್ಡ್ ಆಸ್ ಪ್ರಾಕ್ಸಿಮಿಕ್ಸ್. ಓಕೆ, ಸೊ ಇಲ್ಲಿ ಬರುತ್ತೆ, ದಿಸ್ ಇಸ್ ಕಾಲ್ಡ್ ಆಸ್ ಪ್ರಾಕ್ಸಿಮಿಕ್ಸ್. ಓಕೆ, ಬಾಡಿ ಲ್ಯಾಂಗ್ವೇಜ್ ಬಂದು ನಿಮಗೆ ಪ್ರೀವಿಯಸ್ ಇದರಲ್ಲಿ ಬಂತಲ್ಲ ಕೈನೆಸಿಕ್ಸ್, ಅದರಲ್ಲೇ ಬರುತ್ತೆ. Okay, now identify the aspect that does not come under body language. ಈಗ ನಾವು ಕೆಲವೊಂದು ವಿಷಯಗಳನ್ನು ಗಮನಿಸಿದ್ವಿ. ಯಾವುದು? ಹ್ಯಾಂಡ್ ಮೂವ್ಮೆಂಟ್ಸ್ ಗಮನಿಸಿದ್ವಿ, ಟೋನ್, ಸ್ಪೇಸ್, ಇದೆಲ್ಲ ಗಮನಿಸಿದ್ವಿ. ಅದರಲ್ಲಿ ಯಾವ್ದು ಬರಲಿಲ್ಲ ಅಂತ ಅಂದರೆ, ಸಿ ದಟ್ ಡಸ್ ನಾಟ್ ಕಮ್ ಅಂಡರ್ ಬಾಡಿ ಲ್ಯಾಂಗ್ವೇಜ್. ಬಾಡಿ ಲ್ಯಾಂಗ್ವೇಜಲ್ಲಿ ಬರದೇ ಇರೋವಂಥ ಅಂಶ ಯಾವುದು? ನಾವು ನೋಡೋ ರೀತಿನ, ದ ವೇ ಒನ್ ಲುಕ್ಸ್, ಹ್ಯಾಂಡ್ ಮೂವ್ಮೆಂಟ್ಸ್, ಓಪನಿಂಗ್ ಆಫ್ ಐಲಿಡ್ಸ್ ಆರ್ ಟೈಮ್ ಮ್ಯಾನೇಜ್ಮೆಂಟ್. ಯಾವುದು ನಾವು ಇಷ್ಟವರೆಗೂ ಮಾತಾಡಿಲ್ಲ ಈ ಪ್ಯಾಸೇಜಲ್ಲಿ? ನಾವು ನೋಡೋ ದೃಷ್ಟಿ ನೋಡಿದ್ವಿ, ಅದು ಹ್ಯಾಂಡ್ ಮೂಮೆಂಟ್ಸ್ ಬಗ್ಗೆನೂ ಹೇಳಿದ್ವಿ. ಓಪನಿಂಗ್ ಆಫ್ ಐಲಿಡ್ಸ್ ಪಾರ್ಟ್ ಆಫ್ ದಿ ಬಾಡಿ ಲ್ಯಾಂಗ್ವೇಜ್, ವೆರಿ ಇಂಪಾರ್ಟೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಈ ಪ್ಯಾಸೇಜಲ್ಲಿ ಮಾತಾಡಿಲ್ಲ. ಸೊ ದೇರ್ ಫೋರ್ ವಿಚ್ ಡಸ್ ನಾಟ್ ಕಮ್ ಅಂಡರ್ ಬಾಡಿ ಲ್ಯಾಂಗ್ವೇಜ್ ಇಸ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ಬಾಡಿ ಲ್ಯಾಂಗ್ವೇಜಲ್ಲಿ ಬರದೇ ಇರೋಂತಹ ಅಂಶ ಏನು ಅಂತಂದರೆ ಇಟ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್. ಅದನ್ನು ಬಿಟ್ಟು ವಿ ಹ್ಯಾವ್ ಹ್ಯಾಪ್ಟಿಕ್ಸ್, ವಿ ಹ್ಯಾವ್ ಸ್ಪೇಷಿಯಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವಿ ಹ್ಯಾವ್ ಬಾಡಿ ಲ್ಯಾಂಗ್ವೇಜ್, ಕೈನೆಸಿಕ್ಸ್ ಎಲ್ಲನೂ ಅಥವಾ ಪ್ರಾಕ್ಸಿಮಿಕ್ಸ್. ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಡಸ್ ನಾಟ್ come under body language. Okay, then next one. Now you see one more passage is there. ಅರ್ಥ ಮಾಡ್ಕೊಳ್ಳೋಣ ಆ ಪ್ಯಾಸೇಜನ್ನು. For question, there are 3 questions based on this passage. Read the following passage and mark the correct answer for the questions given. ಇದು ಅಡ್ವರ್ಟೈಸ್ಮೆಂಟ್ಗೆ ಸಂಬಂಧಪಟ್ಟಿರುವಂಥದ್ದು. In advertising, the encoding of messages and the conversion of mental concept into conversion of okay, it's repeated. Of mental concepts into symbols is a responsibility of the creative team. ಈಗ ನಾವು ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ಸನ್ನು ನೋಡ್ತೀವಿ. ಹೂ ಡಿಸೈನ್ಸ್ ದೋಸ್ ಅಡ್ವರ್ಟೈಸ್ಮೆಂಟ್ಸ್? ಈಗ ಬರೀ ಆ್ಯಕ್ಟರ್ಸ್ ಮಾತ್ರ ಬಂದು ಅಲ್ಲಿ ಹೋಗ್ಬಿಟ್ರೆ ಸಾಕ? ಆದರೆ ಅವ್ರಿಗೆ ಸ್ಕ್ರಿಪ್ಟ್ ಬರೀಬೇಕು, ಅದರ ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡಬೇಕು, ಆ ವಿಜುವಲ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಬೇಕು. ಕೆಲವೊಂದು ಸರ್ತಿ ಆ್ಯಕ್ಟರ್ಸ್ ಎಲ್ಲನೂ ಸುಮ್ಮನೆ ಆ್ಯಕ್ಷನ್ಸ್ ಮಾಡ್ತಿರ್ತಾರೆ, ಬಟ್ ಅಲ್ಲಿ ಒಂದು ಆರ್ಟ್ ಕ್ರಿಯೇಟ್ ಮಾಡಬೇಕಲ್ಲ, ಅದು ಯಾರು ಮಾಡ್ತಾರೆ ಅಂತ ಹೇಳೋದನ್ನು ದ್ಯಾಟ್ ಈಸ್ ಡನ್ ಬೈ ಅ ಕ್ರಿಯೇಟಿವ್ ಟೀಮ್. ಸೊ ಅಡ್ವರ್ಟೈಸಿಂಗ್ ಅನ್ನೋದು ಬಹಳ ಒಂದು ಕ್ರಿಯೇಟಿವ್ ಕಾನ್ಸೆಪ್ಟ್, ಅದು ಕ್ರಿಯೇಟಿವ್ ಲ್ಯಾಂಡ್ ಅದು. ಓಕೆ, ಸೊ ಅಲ್ಲಿ ಬರೀ ಆ್ಯಕ್ಟರ್ ಸುಮ್ಮನೆ ಬಂದು ಏನೋ ಸ್ಕ್ರಿಪ್ಟ್ ಕೊಟ್ಟಿರೋದನ್ನ ಓದ್ಬಿಟ್ಟು ಹೋಗೋದು ಅಲ್ಲ. ಅಲ್ಲಿ ಡಿಸೈನಿಂಗ್ ಇರುತ್ತೆ, ಅರೇಂಜ್ಮೆಂಟ್ ಆಫ್ ಆಲ್ ದಿ ಬ್ಯಾಕ್ಗ್ರೌಂಡ್ ಇರುತ್ತೆ, ಕಲರ್ದು ಅರೇಂಜ್ಮೆಂಟ್ ಇರುತ್ತೆ. ಸೊ ಲೆಟ್ ಅಸ್ ಸಿ. ಸೊ ಅದನ್ನು ಅಬ್ಸ್ಟ್ರಾಕ್ಟೆಡ್ ಏನೋ ಅಂದ್ಕೊಂಡಿರ್ತಾರೆ ಈ ಥರ ಬರಬೇಕು ಅಂತ ಹೇಳಿ, ಅದನ್ನು ವಿಜುವಲ್ ಆಗಿ ಪ್ರೆಸೆಂಟ್ ಮಾಡೋದಕ್ಕೆ ಎಷ್ಟು ಒಂದು ಎಫರ್ಟ್ ಬೇಕು ಅಂತ ಹೇಳಿದ್ರೆ, ವೈಲ್ ದ ಕ್ಲೈಂಟ್ ಈಸ್ ದ ಸ್ಪಾನ್ಸರ್ ಆಫ್ ದಿ ಅಡ್ವರ್ಟೈಸ್
advertising. ಸರಿ, ಈಗ ಅಡ್ವರ್ಟೈಸ್ಮೆಂಟ್ನ ಸ್ಪಾನ್ಸರ್ ಮಾಡೋದು ಯಾರು? ನಾವು, ಕ್ಲೈಂಟ್ಸ್, ಕಸ್ಟಮರ್ಸ್. ಬಿಕಾಸ್ ಅಥವಾ ಅದನ್ನು ಪ್ರಾಡಕ್ಟ್ನ ಪರ್ಚೇಸ್ ನಾವು ಮಾಡ್ತೀವಲ್ಲ, ಸೊ ವಿ ಆರ್ ಸ್ಪಾನ್ಸರಿಂಗ್. ದುಡ್ಡು ಕೊಟ್ಟು ಅದನ್ನು ತಗೊಳ್ಳೋವಾಗ ವಿ ಆರ್ ಸ್ಪಾನ್ಸರಿಂಗ್ ದಿ ಅಡ್ವರ್ಟೈಸ್ಮೆಂಟ್. ದ ಕ್ರಿಯೇಟಿವ್ ಟೀಮ್ ಈಸ್ ದಿ ಆಥರ್. ಆದರೆ ಈ ಅಡ್ವರ್ಟೈಸ್ಮೆಂಟ್ನ ಸೃಷ್ಟಿಕರ್ತರು ಯಾರು ಅಂತ ಹೇಳಿದ್ರೆ, ಆ ಕಾನ್ಸೆಪ್ಟ್ ನೋಡಿ, ಆ ಕ್ರಿಯೇಟಿವ್ ಟೀಮ್ ಏನಿದೆ, ಒಬ್ಬರು ಇಬ್ಬರು ಅಲ್ಲ, ದೇರ್ ಇಸ್ ಅ ಟೀಮ್. ಒಬ್ಬೊಬ್ರಿಗೂ ಒಂದೊಂದು ಥರ ಒಂದು ಟಾಸ್ಕ್ ಇರುತ್ತೆ. ಒಬ್ರು ಇದನ್ನು ಮಾಡಬೇಕು, ಒಬ್ರು ಇದನ್ನು ಮಾಡಬೇಕು, ಒಬ್ರು ಸ್ಕ್ರಿಪ್ಟ್ ಬರೀಬೇಕು, ಒಬ್ರು ಡಿಸೈನ್ ಮಾಡಬೇಕು, ಒಬ್ರು ಸ್ಲೋಗನ್ ಕೊಡಬೇಕು. ಸೊ ದ ಹೋಲ್ ಕ್ರಿಯೇಟಿವ್ ಯೂನಿಟ್ ಫಂಕ್ಷನ್ ಸೊ ದಟ್ ದ ಹೋಲ್ ಆ್ಯಡ್, ಅದೇನೋ ಒಂದು 15-20 ಸೆಕೆಂಡ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಬಟ್ ಅದರ ಹಿಂದೆ ಎಷ್ಟು ಶ್ರಮ ಇರುತ್ತೆ ನೋಡೋಣ. Each member of the creative team plays an essential role. The team's copywriter. So first ವ್ಯಕ್ತಿ ಯಾರು? The copywriter. What does he do ಅಂತ ಹೇಳಿದ್ರೆ, develops the verbal message. ಸರಿ, ಅಲ್ಲಿ ಒಂದು ಸ್ಕ್ರಿಪ್ಟ್ ವರ್ಬಲ್ ಅಂತ ಹೇಳಿದ್ರೆ ಒಂದು ಟೆಕ್ಸ್ಟ್ ಕೊಟ್ಟಿರ್ತಾರೆ, ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ. ಸರಿ, ಈ ಸ್ಕ್ರಿಪ್ಟ್ಗೆ ನಾನು ಯಾವ ರೀತಿ ಆರ್ಟ್ ಕ್ರಿಯೇಟ್ ಮಾಡ್ಬೋದು, ಅಥವಾ ಹೇಗೆ ಅದನ್ನು ಒಂದು ಡೈಲಾಗ್ ಥರ ಬರೀಬಹುದು ಅಂತ ಹೇಳಿ ಅದು ಯಾರು ಮಾಡ್ತಾರೆ? ಫಸ್ಟ್ ಪರ್ಸನ್ ಈಸ್ ಕಾಪಿ ರೈಟರ್. ಓಕೆ, ಹಿ ಡೆವಲಪ್ಸ್ ದ ಸ್ಕ್ರಿಪ್ಟ್. ಓಕೆ, and the copy, that is the words within the advertisement spoken by the imaginary person. ಸೊ ಅವ್ರೇನು ಮಾಡ್ತಾರೆ? ಸ್ಕ್ರಿಪ್ಟನ್ನು ಬರೀತಾರೆ. ಅಲ್ಲಿ ಯಾರೋ ಒಬ್ಬರು ಆ್ಯಕ್ಟರ್ ಬಂದು ಆ ಒಂದು ಸ್ಕ್ರಿಪ್ಟನ್ನು ಅವ್ರು ಅದು ಓದಬೇಕಲ್ಲ, ಸೊ ಅವ್ರು ಕಲ್ಪನೆ ಮಾಡ್ಕೊಳ್ತಾರೆ. ಓಕೆ, ಅದು ಹೆಂಗಸೋ ಗಂಡಸೋ ಹೂ ಎವರ್ ಇಟ್ ಈಸ್, ಅವ್ರಿಗೆ ಒಂದು ಸ್ಕ್ರಿಪ್ಟನ್ನು ಕಾಪಿ ರೈಟರ್ ರೆಡಿ ಮಾಡ್ತಾರೆ. ದೆನ್ ನೆಕ್ಸ್ಟ್, ದ ಕಾಪಿ ರೈಟರ್ ಟಿಪಿಕಲಿ ವರ್ಕ್ಸ್ ವಿತ್ ಆನ್ ಆರ್ಟ್ ಡೈರೆಕ್ಟರ್. ಸರಿ, ಇವಾಗ ಕಾಪಿ ರೈಟರ್ ಏನು ಮಾಡ್ತಾರೆ? ಇನ್ನೊಬ್ಬರು ಆರ್ಟ್ ಡೈರೆಕ್ಟರ್ ಅಂತ ಇರ್ತಾರೆ. ಕಾಪಿ ರೈಟರ್ ಪ್ಲಸ್ ದಿ ಆರ್ಟ್ ಡೈರೆಕ್ಟರ್ ಅವರೇನೋ ಈ ನಾನ್ ವರ್ಬಲ್ ಅಂದ್ರೇನು ವಿಜುವಲ್ ಇಂಪ್ಯಾಕ್ಟನ್ನು ಹೇಗೆ ಕ್ರಿಯೇಟ್ ಮಾಡೋದು. ಅವರೇನೋ ಆ್ಯಕ್ಟರ್ ಬರ್ತಾರೆ, ಆ ಒಂದು ಡೈಲಾಗ್ ಹೇಳ್ತಾರೆ, ಹೋಗ್ತಾರೆ. ಆದರೆ ಅದ್ರ ಸುತ್ತ ಇವಾಗ ಫಾರ್ ಎಕ್ಸಾಂಪಲ್ ಹಾರ್ಲಿಕ್ಸೋ ಬೋನ್ವಿಟಾನೋ ಅದ್ರದ್ದು ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ ಬರೀ ಆ್ಯಕ್ಟರ್ಸ್ ಇದ್ದರೆ ಸಾಕ? ಅಲ್ಲಿ ಬೋನ್ವಿಟಾದೊಂದು ಇಮೇಜ್ ಬರಬೇಕು, ಆಮೇಲೆ ಅವರು ಬಬಲ್ಸ್ ಇರೋವಂಥದ್ದು ಅಥವಾ ಗ್ಲಾಸಲ್ಲಿ ಇಟ್ಟಿರೋ ಅಂಥದ್ದು, ಅದೆಲ್ಲ ವಿಜುವಲ್ ಕಾನ್ಸೆಪ್ಟ್ಸನ್ನು ಅವರು ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಸೊ ಫಾರ್ ದಿ ನಾನ್ verbal aspects of the message, the design which determines the visual look. ಸೊ ನೋಡೋದಕ್ಕೆ ಅದು ಚೆನ್ನಾಗಿ ಕಾಣಬೇಕು, ಆ ಕಲರ್ ಕಾಂಬಿನೇಷನ್ ಎಲ್ಲ. ಸೊ ಅದನ್ನು ಕಾಪಿರೈಟರ್ ಪ್ಲಸ್ ದಿ ಆರ್ಟ್ ಡೈರೆಕ್ಟರ್ ಇಬ್ಬರೂ ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ, ವಿಚ್ ಡಿಟರ್ಮಿನ್ಸ್ ದ ವಿಜುವಲ್ ಲುಕ್ ಆ್ಯಂಡ್ ಇಂಟ್ಯೂಟಿವ್ ಫೀಲ್ ಆಫ್ ದಿ ಅಡ್ವರ್ಟೈಸ್ಮೆಂಟ್. ಸೊ ದಟ್ ಮೀನ್ಸ್ ವೆನ್ ಯು ಲುಕ್ ಅಟ್ ಇಟ್ ಅಂದರೆ ಅದು ನ್ಯಾಚುರಲ್ ಆಗಿ ನಮಗೆ ಕಾಣಿಸ್ಬೇಕು. ಓಕೆ, ಸೊ ಅಂದರೆ ಆ್ಯಕ್ಟರ್ಸು ಅವ್ರು ನಿಜವಾಗ್ಲೂ ಒಂದು ಹಾರ್ಲಿಕ್ಸ್ ಬಾಟಲ್, ಬೋನ್ವಿಟಾ ಬಾಟಲ್ ಇಟ್ಕೊಂಡು ಇದ್ದಾರೆ, ದೇ ಆರ್ ಡ್ರಿಂಕಿಂಗ್ ಇಟ್ ಅನ್ನೋ ಒಂದು ಎಫೆಕ್ಟನ್ನು ಕೊಡೋವಂಥದ್ದು. ಟುಗೆದರ್ ದೇ ವರ್ಕ್ ಅಂಡರ್ ದ ಸೂಪರ್ವಿಷನ್ ಆಫ್ ಅ ಕ್ರಿಯೇಟಿವ್ ಡೈರೆಕ್ಟರ್. ಸೊ ನಾವು ಯು ಸಿ ಫಸ್ಟ್ ಒನ್ ಈಸ್ ಕಾಪಿ ರೈಟರ್. ಓಕೆ, ದೆನ್ ಈಸ್ ದಿ ಆರ್ಟ್ ಡೈರೆಕ್ಟರ್. And then you have the final one, that is the creative director. ಇವರು ಎಲ್ಲದಕ್ಕಿಂತ ಹೆಡ್. ಅವರು 3 ಜನ ಸೇರಿ ಫೈನಲೈಸ್ ಮಾಡ್ತಾರೆ. ದ ಕ್ರಿಯೇಟಿವ್ ಡೈರೆಕ್ಟರ್ ಹೂ ಇಸ್ ಅಲ್ಟಿಮೇಟ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಕ್ರಿಯೇಟಿವ್ ಪ್ರಾಡಕ್ಟ್. ಇದು ಯಾವ ರೀತಿ ಬರಬೇಕು ಅಂತ ಹೇಳಿ ಫೈನಲ್ ಆಗಿ ಯಾರು ಡಿಸೈಡ್ ಮಾಡೋದು? ಇಟ್ ಈಸ್ ದ ಕ್ರಿಯೇಟಿವ್ ಡೈರೆಕ್ಟರ್. ದೆನ್ ದಿ ಫಾರ್ಮ್ ದ ಫೈನಲ್ ಆ್ಯಡ್ ಟೇಕ್ಸ್ ಆಸ್ ಅ ಗ್ರೂಪ್. ಅಂದರೆ ಈ 3 ಜನಗಳ ಒಂದು ಗ್ರೂಪ್ ಏನಿದೆ, ದ ಪೀಪಲ್ ಹೂ ವರ್ಕ್ ಇನ್ ದ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಆರ್ ಜನರಲಿ ರೆಫರ್ ಟು ಆಸ್ ದ ಕ್ರಿಯೇಟಿವ್ಸ್. ಸೊ ಈ 3 ಜನ ಟೀಮನ್ನು ನಾವೇನು ಕರಿತೀವಿ? ದೇ ಆರ್ ಕಾಲ್ಡ್ ಆಸ್ ದಿ ಕ್ರಿಯೇಟಿವ್ಸ್. ಓಕೆ, ಅವ್ರು ಏನೇ ವರ್ಕ್ ಮಾಡಿದ್ರು ಸಹ ಈ 3 ಜನ ಕಾಂಬಿನೇಷನ್ನ ವಿ ಕಾಲ್ ದೆಮ್ ಆಸ್ ದ ಕ್ರಿಯೇಟಿವ್ಸ್ ಆಫ್ ದಟ್ ಅಡ್ವರ್ಟೈಸ್ಮೆಂಟ್ ಸೆಕ್ಷನ್. ಈಗ ಕಮಿಂಗ್ ಟು ದ ಕ್ವೆಶ್ಚನ್ಸ್, ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಸೈನ್? ಫಸ್ಟ್ ಅದು ಸ್ಕ್ರಿಪ್ಟ್ ಬರೆಯೋದು ನಾನ್ ವರ್ಬಲ್ದು ಹೀಗೆ ಬರಬೇಕು ಅಂತ ಹೇಳಿ ಯಾರು ಡಿಸೈನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ್ಯಕ್ಟರ್ಸಾ, ಆರ್ಟ್ ಡೈರೆಕ್ಟರಾ, ವ್ಯೂವರ್ಸಾ ಅಥವಾ ಯೂಸರ್ಸಾ? ಹೂ ವಿಲ್ ಡೂ ದಟ್? ಇದು ಬರೆಯೋ ವಿಜುವಲ್ ಕ್ರಿಯೇಟಿವಿಟಿನ ಯಾರು ಮಾಡೋದು ಅಂತ ಹೇಳಿದ್ರೆ, ಐ ಆಮ್ ಸಾರಿ, ಇಸ್ ಇಟ್ ದಿ ಆ್ಯಕ್ಟರ್ಸ್ ಆರ್ ದಿ ಆರ್ಟ್ ಡೈರೆಕ್ಟರ್? ಸ್ಕ್ರಿಪ್ಟನ್ನು ಬರೆಯೋದು ಕಾಪಿ ರೈಟರ್, ಆದರೆ ವಿಜುವಲ್ ಡಿಸೈನ್ನ ಯಾರು ಮಾಡೋದು? ಇಟ್ ಈಸ್ ದಿ ಆರ್ಟ್ ಡೈರೆಕ್ಟರ್. ಸೊ ನಾಟ್ ದ ವ್ಯೂವರ್ಸ್, ನಾಟ್ ದ ಯೂಸರ್ಸ್, ನಾಟ್ ದಿ ಆ್ಯಕ್ಟರ್ಸ್. ಸೊ ಆ ವಿಜುವಲ್ ಇಂಪ್ಯಾಕ್ಟ್, ಬ್ಯಾಕ್ಗ್ರೌಂಡ್ ಅದೆಲ್ಲ ಕೊಡುವಂಥದ್ದು ಆರ್ಟ್ ಡೈರೆಕ್ಟರ್. ಹೂ ಆರ್ ರೆಫರ್ ಟು ಆಸ್ ದ ಕ್ರಿಯೇಟರ್ಸ್ ಅಥವಾ ಅವರು ಕೇಳಿದಾರಲ್ಲ, ಸೊ ಕಂಪ್ಲೀಟ್ ಆಗಿ ಯಾರನ್ನು ನಾವು ಕ್ರಿಯೇಟಿವ್ಸ್ ಅಂತ ಹೇಳ್ತೀವಿ ಅಥವಾ ಕ್ರಿಯೇಟರ್ಸ್ ಅಂತ ಹೇಳ್ತೀವಿ? ದ ಕ್ಲೈಂಟ್ಸ್? No. The sponsors? No. People in the creative department? Yes, this is the right answer. Not the consumers.
ಓಕೆ, ಸೊ ಆ ಕ್ರಿಯೇಟಿವ್ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರು ಕಾಪಿ ರೈಟರ್, ಆರ್ಟ್ ಡೈರೆಕ್ಟರ್, ಕ್ರಿಯೇಟಿವ್ ಡೈರೆಕ್ಟರ್ ಈ 3 ಜನ ಸೇರಿದಾಗ ದೇ ಆರ್ ಕಾಲ್ಡ್ ಆಸ್ ದ ಕ್ರಿಯೇಟರ್ಸ್. ಆ್ಯಂಡ್ ದ ಲಾಸ್ಟ್ ಕ್ವೆಶ್ಚನ್, ಐಡೆಂಟಿಫೈ ದ ಟಾಸ್ಕ್ ವಿಚ್ ಇಸ್ ನಾಟ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕ್ರಿಯೇಟಿವ್ ಟೀಮ್. ಸೊ ಇದರಲ್ಲಿ ಕೆಲವೊಂದು ಡ್ಯೂಟೀಸ್ ಇದೆ, ಅದು ಕ್ರಿಯೇಟಿವ್ ಟೀಮ್ಗೆ ಸಂಬಂಧಪಟ್ಟಿದ್ದು ಅಲ್ಲ. ವಿಚ್ ಈಸ್ ದಟ್ ರೆಸ್ಪಾನ್ಸಿಬಿಲಿಟಿ? Sponsoring the advertisement, the encoding of messages, developing the verbal message, the conversion of mental concepts. So ಮೆಸೇಜಸ್ನ ಸ್ಕ್ರಿಪ್ಟ್ ಬರೆಯೋದು, ಡೆವಲಪಿಂಗ್ ದ ವರ್ಬಲ್ ಮೆಸೇಜ್, ಕನ್ವರ್ಟಿಂಗ್ ದ ಮೆಂಟಲ್ ಮೆಸೇಜ್ ಇಂಟು ಕ್ರಿಯೇಟಿವ್ ಡಿಸೈನ್, ಇದೆಲ್ಲನೂ ಕ್ರಿಯೇಟಿವ್ ಟೀಮ್ ಮಾಡುತ್ತೆ. ಆದರೆ ಅದನ್ನು ಸ್ಪಾನ್ಸರ್ ಅವ್ರು ಮಾಡೋದಿಲ್ಲ. ಸ್ಪಾನ್ಸರ್ ಯಾರು ಮಾಡೋದು? ಕ್ಲೈಂಟ್ಸ್ ಮಾಡೋದು. ಸೊ ದೇರ್ ಫೋರ್ ಇವ್ರಿಗೆ ಸಂಬಂಧಪಡದೇ ಇರೋವಂಥದ್ದು ಸ್ಪಾನ್ಸರಿಂಗ್ ದಿ ಅಡ್ವರ್ಟೈಸ್ಮೆಂಟ್, ಕ್ರಿಯೇಟಿವ್ ಟೀಮ್ ವಿಲ್ ನಾಟ್ ಡೂ ಇಟ್. ಸೊ ದಿಸ್ ಈಸ್ ದಿ ಆನ್ಸರ್ ಫಾರ್ ದ್ಯಾಟ್. ಓಕೆ, ಸೊ ಹಾಗಾಗಿ 35 to 70 ಕ್ವಶನ್ಸನ್ನು ಆಫ್ ಕ್ವಶನ್ ಪೇಪರ್ 2016 ವಿ ಹ್ಯಾವ್ ಅನಲೈಸ್ಡ್ ಇಟ್ ಟುಡೇ ಫಾರ್ ಯೋರ್ ಬೆನಿಫಿಟ್. ಓಕೆ, ಸೊ ಐ ಹೋಪ್ ದಟ್ ಇಟ್ ಹ್ಯಾಸ್ ಬೀನ್ ಯೂಸ್ಫುಲ್ ಟು ಯು and we'll come with more question papers for solving. Okay, so till then, take care. Bye bye.